ಆತ್ಮನಿಗೆ ಇರ್ತಕ್ಕಂಥ ಆತ್ಮ ಮತ್ತು ಶರೀರಕ್ಕೆ ಇರುವಂತಹ ಭಿನ್ನತೆಯನ್ನ, ಆತ್ಮ ಸತ್ಯ ಶರೀರ ಮಿಥ್ಯ ಅಂತಕ್ಕಂಥ ವಿಷಯನ ಹೆಚ್ಚು ಕೂಡ ಚರ್ಚೆ ಮಾಡಲಾಗಿದೆ ಅನ್ನುವಂಥ ವಿಷಯನ ಇಲ್ಲಿ ಹೆಚ್ಚು ಬಳಸಲಾಗಿದೆ. ಹಾಗೆ ಇಲ್ಲಿ ಏನಾಗಿದೆಪ್ಪ ಈ ಅಧಿಷ್ಠಾನ ಬ್ರಹ್ಮವಿನ ಆನಂದ ನಿಶ್ಚಯ ಜ್ಞಾನಕ್ಕೆ ಪ್ರತಿಬಂಧಕಗಳಾಗಿರ್ತಕ್ಕಂಥ ದೇಹಾದಿ ಭ್ರಾಂತಿಗಳನ್ನು ನಿವಾರಿಸುತ್ತಾ ಈ ಬ್ರಹ್ಮವೇ ನೀನಿರುವಿ, ನೀನೇ ಬ್ರಹ್ಮದಿ ಅಂತಕ್ಕಂಥ ವಿಚಾರಗಳನ್ನು ಕೂಡ ಬಹಳಷ್ಟು ಇಲ್ಲಿ ವಿವರಣೆ ಮಾಡಲಾಗಿದೆ. ಪುನಃ ಹೇಳುತ್ತಾ ಹೋಗುತ್ತಾ, ಆದ್ರಿಂದ ನೀವು ಮೂರನೇ ಸಂಧಿಯ ಅಭ್ಯಾಸ ಲಿಂಗವನ್ನು ಹೇಳುವುದಾದ್ರೆ ದೇಹ, ನಾಮ, ರೂಪ, ಕುಲ, ಗೋತ್ರ, ವರ್ಣ, ಆಶ್ರಮ, ಬಂಧ, ಮೋಕ್ಷಾದಿ ಬ್ರಹ್ಮಗಳನ್ನು ನಿವಾರಿಸುತ್ತಾ ಇಲ್ಲಿ ಏನದ ಯಾವೂ ನಾನಲ್ಲ, ಈ ಸತ್ಯ ಮಿಥ್ಯವಾಗಿರ್ತಕ್ಕಂಥ ಸತ್ಯ ಚಿತ್ತು ನಿತ್ಯ ಪರಿಪೂರ್ಣ ಆಗಿರ್ತಕ್ಕಂಥ ಸತ್ಯ ಆತ್ಮವೇ ನೀನೆ ಅದಿ, ನಿನ್ನ ಸ್ವರೂಪವನ್ನು ಹೇಳ್ತಾ ಅಂತಕ್ಕಂಥದ್ದು ಹೆಚ್ಚು ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗೆ ಕೂಡ ಹೇ ಸತಿಯೇ ವಿಚಾರವನ್ನು ನೋಡು, ಭ್ರಾಂತಿಗೆ ಲಕ್ಷಣವು ಸಂಭವಿಸುವುದಿಲ್ಲ. ಈ ಭ್ರಾಂತಿಗಳ ಲಕ್ಷಣಗಳೇ ಇಲ್ಲ ಅಂತ ಹೇಳ್ತಾರ. ಏನೆಲ್ಲವನ್ನ ಹೆಂಗ ನೀವು ಭ್ರಮಿಸ್ತಿ ಆ ರೀತಿ ಭ್ರಾಂತಿಗಳಾಗ್ತಾವು, ಆ ಭ್ರಾಂತಿಗೆ ನಿಖರವಾಗಿರ್ತಕ್ಕಂಥ ಲಕ್ಷಣ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಭ್ರಮೆಗೆ ಸಂಬಂಧಪಟ್ಟಿರುವ ಹಾಗೆ ಅನೇಕ ಇಲ್ಲಿ ಕೂಡ ಇಲ್ಲಿ ವಿವರಣೆಯನ್ನು ಕೊಟ್ಟಾರೆ. ಲಕ್ಷಣವು ಸಂಭವಿಸುವುದಿಲ್ಲ. ಒಂದು ಸಮಯ ಅದಕ್ಕೆ ಲಕ್ಷಣವು ಇರುತ್ತದೆ ಎಂದು ಹೇಳಿದಾದ್ರೆ ಅದೊಂದು ನಿಜ ವಸ್ತುವೇ ಆದೀತು. ಆದ್ದರಿಂದ ಭ್ರಾಂತಿಗೆ ಲಕ್ಷಣಗಳೇ ಇಲ್ಲ. ನೀವು ಹೆಂಗ ಭಾವನೆಗಳನ್ನ ಮಾಡ್ಕೋತೀವಿ ಆ ರೀತಿಯಾಗಿರ್ತಕ್ಕಂಥ ನಿಮ್ಮ ಲಕ್ಷಣಗಳು ಅದರಲ್ಲಿ ಉತ್ಪಾದನೆ ಯಾವಾಗ ಹೊರತು ಅದಕ್ಕೆ ನಿಖರವಾಗಿರ್ತಕ್ಕಂಥ ಲಕ್ಷಣಗಳು ಭ್ರಾಂತಿಗೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ನುಡಿಯಲ್ಲಿ ಹೇಳ್ತಾರ. ಇನ್ನು ಮುಂದಿನ ನುಡಿಯಲ್ಲಿ ಕೂಡ ಆ ಸದ್ಗುಣ ಇರತಕ್ಕಂಥ ಸದ್ಗುಣಗಳ ಬಗ್ಗೆ ವರ್ಣನೆ ಅದ. ಆ ಗುರುವಿನಲ್ಲಿ ಎಂತ ಸದ್ಗುಣಗಳು ಇರ್ತಾವು ಅಂತಪ್ಪ ಗುರುವಿನ ಸದ್ಗುಣಗಳನ್ನ ಕೂಡ ಮುಂದಿನ ನುಡಿಯಲ್ಲಿ ವರ್ಣನೆಯನ್ನು ಮಾಡಿದ್ದಾರೆ. ಮೇಲೆ ಹೇಳಿದ ಯಾವತ್ತೂ ಸದ್ಗುಣಗಳು ಸ್ವಪ್ರಿಯ ಒಂದು ಬ್ರಹ್ಮಷ್ಠರಾಗಿರ್ತಕ್ಕಂಥ ಸದ್ಗುರಿನಲ್ಲಿ ಇರ್ತಾವು. ಆ ಅಂತ ಸದ್ಗುಣಗಳು ಮಾತ್ರ ಗುರುವಿನಲ್ಲಿ ಇರ್ತಾವ ಅಂತಕ್ಕಂಥ ಆ ನುಡಿಯಲ್ಲಿ ಕೂಡ ಗುಣಗಳ ಬಗ್ಗೆ ವರ್ಣನೆಯನ್ನು ಮಾಡ್ಯಾರ. ಹಾಗೆ ನೀನೇ ಬ್ರಹ್ಮ ಇರಿ ಅಂತಕ್ಕಂಥದ್ದು ಕೂಡ ಬ್ರಹ್ಮ ನೀನೇ ಬ್ರಹ್ಮ ಅನ್ನದೀವಿ, ಬೇರೆ ಬ್ರಹ್ಮ ಇಲ್ಲ, ನೀನೇ ನಿನ್ನಲ್ಲಿ ಬ್ರಹ್ಮತ್ವ ನಿನ್ನಲ್ಲಿ ಆದಂತಕ್ಕಂಥ ಒಂದು ದೃಢೀಕರಣವನ್ನು ಕೂಡ ಮುಂದಿನ ವಚನದಲ್ಲಿ ಮಾಡ್ಯಾರ. ಪೂರ್ವದಲ್ಲಿ ಉಪಕ್ರಮ ಉಪವಾಸಮಾರ್ಗಗಳಿಂದ ಅದ್ವಿತೀಯವಾಗಿರ್ತಕ್ಕಂಥ ಪರಬ್ರಹ್ಮವೇ ನೀನದಿ ಇದ್ದಿ ಎಂಬುದಾಗಿ ಕೇವಲ ಸುಜ್ಞಾನವನ್ನೇ ನಿರೂಪಣೆ ಮಾಡಿದೆನು. ಅದಕ್ಕ ಅಂತ ಒಂದು ಬ್ರಹ್ಮ, ನೀ ಯಾವುದೋ ದೇಹಾದಿ ಭ್ರಾಂತಿ ನೀನಲ್ಲ, ನೀನ ಪರವಸ್ತುವೇ ನೀನದಿ ಅಂತಕ್ಕಂಥದ್ದು ಕೂಡ ಮುಂದಿನ ಈ ನುಡಿಯಲ್ಲಿ ಕೂಡ ವಿವರಣೆ ಮಾಡ್ಯಾರ. ಇನ್ನ ಈ ಒಂದು ಮುಂದಿನ ನುಡಿಯಲ್ಲಿ ಭ್ರಾಂತಿಯನ್ನ ಕುರಿತು ಬಹಳಷ್ಟು ವಿವರಣೆಯನ್ನು ಕೊಟ್ಟಾರ. ತನ್ನಲ್ಲದ ದೇಹವನ್ನು ಕುರಿತು ನಾನು ನನ್ನದು ಎಂಬುದಾಗಿ ಅಹಂಕಾರ ಮಮಕಾರಗಳಿಂದ ಕೂಡಿಕೊಂಡಿರುವುದು ಮತ್ತು ಮಿಥ್ಯೆಯಾಗಿರ್ತಕ್ಕಂಥ ಜಗತ್ತನ್ನು ಕುರಿತು ಸತ್ಯವೆಂದು ಹೇಳ್ತೀವಲ್ಲ, ಇದು ಭ್ರಮೆಯದ ಅಂತಕ್ಕಂಥದ್ದು. ಯಾವುದೋ ನೀನಲ್ಲ, ದೇಹ ನೀನಲ್ಲ, ಯಾವುದೋ ನೀನಲ್ಲ, ಈ ದೇಹ ನನ್ನ ಪಂಚಭೂತಗಳಲ್ಲಿ ಆಗಿರ್ತಕ್ಕಂಥ ದೇಹವನ್ನ ನನ್ನದು ಅಂತ ಹೆಂಗ್ ಹೇಳ್ತಿಯಲ್ಲ, ಅದು ಹೆಂಗ ಸತ್ಯ ಆಗ್ತದ? ನಿನ್ನದಾಗಿದ್ರೆ ನಿನ್ನ ಕಷ್ಟ ಕಾಲದಾಗ ನಿನ್ನದಾಗಿರ್ತಕ್ಕಂಥ ಕಾಲಗಳನ್ನ ನೀ ರಕ್ಷಣೆ ಮಾಡ್ಕೋಕ್ ಆಗಿತ್ತು ಅಂದ್ರೆ ಆಗೋದಿಲ್ಲ. ಯಾಕವ್ ಎಲ್ಲವೂ ಕೂಡ ನಿನ್ನದಲ್ಲ, ಅದು ನಿಂದ ಏನದಾವು, ಇವು ಯಾವ ದೇಹದ ಎಲ್ಲಾ ಅಂಗಗಳು ಕೂಡ ಪಂಚಭೂತಗಳು ಅದಾವು, ಇದರಲ್ಲಿ ನೀವು ಯಾವುದೋ ನಿನ್ನ ಅಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಭ್ರಾಂತಿಯ ದೇಹಕ್ಕಿರುವ ಮತ್ತು ಆತ್ಮಕ್ಕಿರುವ ಭ್ರಾಂತಿಯನ್ನ ಇಲ್ಲಿ ವಿವರಣೆಯನ್ನು ಮಾಡ್ಯಾರ. ಹಾಗೆ ಕೂಡ ಮುಂದಿನ ಒಂದು ನುಡಿಯಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಭ್ರಮೆ ಹೇಗದ ಅನ್ನೋದನ್ನು ಭ್ರಮೆಯನ್ನ ಕುರಿತು ಈ ನುಡಿಯಲ್ಲಿ ವಿವರಣೆಯನ್ನು ಕೊಟ್ಟಾರ. ಸೂಕ್ತಿಯಲ್ಲಿ ರಜತ ಭ್ರಮದಂತೆ ದೇಹವು ನಾನನ್ನು ಎನ್ನುವುದು ಭ್ರಮವಾಗಿರುತ್ತದೆ. ಹೆಂಗ ನಮಗ ಇಲ್ಲಿ ಆ ಒಂದು ಬೆಳ್ಳಿಯಲ್ಲಿ ಏನೋ ಒಂದು ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿ ಐತೇನೋ ಇಲ್ಲ, ಅದು ನಮಗ್ ಭ್ರಾಂತಿಯಲ್ಲಿ ಆಗ್ಯದ. ಹಾಗೇನೆ ಕೂಡ ಇಲ್ಲಿ ದೇಹದಲ್ಲಿ ಕೂಡ ಇಂಥ ನಮಗೇನಾಗ್ಯದ, ದೇಹ ನನ್ನದು, ಎಲ್ಲವೂ ಅಂಗಗಳು ನನ್ನದು ಅಂತಕ್ಕಂಥ ಭ್ರಾಂತಿ ಆಗ್ಯದ. ಆಗ ಅನ್ನೋದಾದ್ರೆ ಒಂದು ಉದಾಹರಣೆಯನ್ನು ಕೊಡ್ತಾರೆ ಇಲ್ಲಿ ಶರಣರು. ಅರಳೆಯ ಒಂದು ಅಂಡಿಗೆಯ ಮೇಲಿರ್ತಕ್ಕಂಥ ಗುಲಗಂಜಿಯ ಗುಂಪಿನಲ್ಲಿ ಅಗ್ನಿ ಬ್ರಹ್ಮವು ಆದ ಕೂಡಲೇ ಅರಳಿ ಬೆಂಕಿಗೆ ಹತ್ತಬೇಕಾಗಿತ್ತು. ಅದೇನಾದ್ರೂ ಸುಟ್ಟದೇನೋ ಇಲ್ಲ, ಬೆಂಕಿಗತೆ ಕಂಡ್ರು ಕೂಡ ಅರಳಿ ದಿಂಡಿಗೆ ಬೆಂಕಿಗೆ ಹತ್ತಬೇಕಾಗಿತ್ತು. ಅದ್ರ ಬೆಂಕಿ ಇಲ್ಲ ಅಂದ್ಮೇಲೆ ಅದು ಏನದ, ಅದು ಸುಳ್ಳದ, ಅದಕ್ಕಾಗಿ ಅದು ಭ್ರಮೆಯದ ಅಂತಕ್ಕಂಥನು ಕೂಡ ಆ ಭ್ರಮೆಯ ಬಗ್ಗೆ ವಿವರಣೆಯನ್ನು ಕೊಟ್ಟಾರ. ಹಾಗೆ ಇಲ್ಲಿ ಮುಂದಿನ ನುಡಿಯಲ್ಲಿ ಏನ್ ಹೇಳ್ತಾರ ಅಂತ ಕೇಳಿದ್ರೆ, ನಿರ್ಗುಣ ನಿಷ್ಕ್ರಿಯನಾಗಿರ್ತಕ್ಕಂಥ ನಾನು ಗುಣಕ್ರಿಯೆಗಳಿಂದ ಕೂಡಿದ ದೇಹವೇ ನಾನೆಂದು ತಿಳಿಯುವುದೇ ಭ್ರಮ ಅದ. ಇಲ್ಲಿ ಹೆಂಗಾಗಿದೆ, ನಿಷ್ಕ್ರಿಯವಾಗಿರ್ತಕ್ಕಂಥ ಇದು ದೇಹದ, ಅದಕ್ಕಾಗಿ ಇದು ನಾನು ಎಂಬುದು ತಿಳಿಯೋದಕ್ಕೆ ಭ್ರಮೆಯದ. ಅದಕ್ಕೆ ಈ ವಿಧವಾಗಿದ್ದ ಭ್ರಮಕ್ಕೆ ಲಕ್ಷಣಗಳೇ ಇಲ್ಲವೆಂದು, ಇದು ಯಾವ ಭ್ರಮೆಯನ್ನ ನೀ ಹೆಂಗ್ ಭ್ರಮಕ ಮಾಡ್ತೀವಿ ಅದಕ್ಕೆ ಹೇಳ್ತಾ ಉದಾಹರಣೆಗಳು. ಸ್ಫಟಿಕದ ಆಕಾರದ ಹೂವನ್ನ, ಯಾವ ಬಣ್ಣದ ಹೂವನ್ನ ಇಡ್ತೀವಿ ಅದು ಅದೇ ಬಣ್ಣವಾಗಿ ಕಾಣ್ತದ, ಅಲ್ಲಿ ಯಾವ್ದಾದ್ರು ಬಣ್ಣ ಇದೆ ಏನು ಶಾಶ್ವತ ಇಲ್ಲ, ಆ ಒಂದು ಸ್ಫಟಿಕಕ್ಕೆ ಯಾವ್ದಾದ್ರು ಬಣ್ಣ ಇದೆ ಏನು ಇಲ್ಲ ಅಂತ ಹೇಳ್ತಾರ. ಇದು ಕೂಡ ಆ ಭ್ರಮೆಗೆ ಸಂಬಂಧಪಟ್ಟಿರುವಾಗ ಇಲ್ಲಿ ಉದಾಹರಣೆಗಳನ್ನು ಕೂಡ ಕೊಟ್ಕೊತ ಹೋಗ್ಯಾರ. ಹಾಗೇನೆ ಕೂಡ ಈ ರೀತಿ ಭ್ರಾಂತಿಗೆ ಲಕ್ಷಣವು ಸಂಭವಿಸುವುದಿಲ್ಲವೆಂದು ಸ್ಪಷ್ಟವಾಗಿ ಹೇಳಿದ್ದಾದರೆ ಈ ದೇಹದ ವಿಷಯವನ್ನೇ ಗ್ರಂಥಾಕಾರದ ನಿಜಗುಣಗಳು 3ನೇ ಸಂಧಿ ಆರಂಭದಲ್ಲಿ ಉದಾಹರಿಸಿಕೊಂಡು ಆಮೇಲೆ ಸಂಧಿಯ ಒಂದು ಅಂತ್ಯವರೆಗೂ ಕೂಡ ದೇಹದ ಧರ್ಮ, ನಾಮ, ರೂಪ, ಕುಲ, ಜಾತಿ ಮೊದಲಾದ ಅನೇಕ ಭ್ರಮಗಳನ್ನ ಹೇಳುತ್ತಾ ಅವು ಆತ್ಮನಲ್ಲಿ ಆರೋಪಿತವಾಗಿದ್ದೇವೆ ಹೊರತು ಯಾವ ಕೂಡ ಅಲ್ಲ ಅನ್ನತಕ್ಕಂಥದ್ದು ಕೂಡ ಈ ಮುಂದಿನ ಒಂದು ನುಡಿಯಲ್ಲಿ ಕೂಡ ಹೇಳ್ಯಾರ. ಹೀಗೆ ಕೂಡ ನೀನು ನಿನ್ನ ಆತ್ಮವನ್ನು ವಿಚಾರ ಮಾಡದೆ ಇಲ್ಲಿ ಏನಾಗಿದಪ್ಪ ಅಂದ್ರೆ ಜಾಯತೆ ಮೊದಲಾಗಿರ್ತಕ್ಕಂಥ 6 ವಿಕಾರಗಳಿಂದ
ಕೂಡಿರ್ತಕ್ಕಂಥ ಅಸ್ಥ್ಯತೆ, ಜಾಯತೆ, ವಿನಾಶತೆ, ಪರಿಣಿತೆ, ವೃದ್ಧತೆ, ಹೀಗೆ ಆರು ವಿಕಾರಗಳಿಂದ ಕೂಡಿರ್ತಕ್ಕಂಥ ಈ ಒಂದು ಯುಕ್ತವಾಗಿರ್ತಕ್ಕಂಥ ದೇಹವನ್ನು ಕುರಿತು ನಾನೆಂದು ನುಡಿಯುವಿ ಇದೇ ಭ್ರಮ. ಎಲ್ಲ ವಿಕಾರವಾದ ಒಂದು ಕೂಡ ಶಾಶ್ವತವಾಗಿ ಉಳಿದೋದನ್ನು ಇದು ಏನಾಗ್ತದ ಅಂದ್ರೆ ಹುಟ್ಟಿದ್ದು ಬೆಳೀತದ, ಹಾಗೆ ಕೂಡ ಬೆಳ್ಕೋತ ವಿನಾಶತೆ ಒಮ್ಮೆ ಹೊಂದುತ್ತದ. ಈ ಹೊಂದುವಂತ ದೇಹ ನೀನಾಗ್ಲಿಕ್ಕೆ ಸಾಧ್ಯ ಏನು? ಆತ್ಮಕ್ಕಿಗೆ ಯಾವ್ದಾದ್ರು ಇದೆ ಏನು? ಇಲ್ಲವೇ ಇಲ್ಲ ಅಂತ ಹೇಳ್ತಾರ. ಅವು ಯಾವ ಕೂಡ ಆಕಾರ ಇಲ್ಲ, ನಿರಾಕಾರವಾಗಿರ್ತಕ್ಕಂಥ ಆತ್ಮ ಅವು ಯಾವಾಗಲೂ ಸತ್ಯ ಅದ ಅಂತಕ್ಕಂಥ ಮಾತನ್ನು ಕೂಡ ನುಡಿ ಹೇಳ್ತಾರ. ಹಾಗೆ ಕೂಡ ಮುಂದಿನ ನುಡಿಯಲ್ಲಿ ಆತ್ಮನನ್ನೇ ಕುರಿತ ಹೇಳ್ತಾರ. ಆತ್ಮನು ಯಾವುದನ್ನು ನೋಡುತ್ತಾನೋ ಅದೆಲ್ಲವನ್ನು ಉಪಯೋಗ ಮಾಡುತ್ತಾನೆ ಎಂದು ಹೇಳಿದರೆ ಸರ್ವವನ್ನು ಉಪಯೋಗಿಸದಂತೆ ಹೇಳಬೇಕಾಯಿತು. ಯಾವುದನ್ನು ನೋಡ್ತಾನ ಎಲ್ಲವನ್ನ ಬಳಸ್ತಾನ ಅಂದ್ರೆ ಇಲ್ವೇ ಉಪಯೋಗ ಮಾಡುವುದಿಲ್ಲ ಅಂತ ಆತ್ಮ ಹೇಳ್ತಾರ ಅಂತ ಹೇಳಬೇಕು. ಹೀಗೆ ಹೇಳುವುದು ಯೋಗ್ಯವಲ್ಲ. ಯಾಕಂದ್ರೆ ಕಾಣುವನು ಕಾಣಿಸಿಕೊಂಬ ಪದಾರ್ಥಗಳಿಗಿಂತಲೂ ಬೇರೆ ಅದನ. ನಾವೇನು ತಿಳ್ಕೊಂಡಿವಲ್ಲ, ತಿಳ್ಕೊಂಡಂಗ ಆತ್ಮನಿಲ್ಲ. ಇವ ಬೇರೆ ಬೇರೆ ಆಗಿರ್ತಕ್ಕಂಥ ರೂಪಗಳಿಂದ ಅದಾನ. ಅವಾಗ ಯಾವ ರೂಪಗಳೇ ಇಲ್ಲ ಕೂಡ, ಅವ ಹುಟ್ಟು ಸಾವುಗಳಿಲ್ಲ, ಅವಾಗ ಯಾವುದು ಅಂತ್ಯ ಆದಿ ಇಲ್ಲ, ಅಂತ್ಯ ಇಲ್ಲ, ಯಾವಾಗ್ಲೂ ಕೂಡ ಶಾಶ್ವತನಾಗಿರ್ತಕ್ಕಂಥವನು ಅಂತಕ್ಕಂಥ ಕಣವನ್ನು ಕೂಡ ಇಲ್ಲಿ ಮಾಡ್ಯಾರ. ಮುಂದೆ ದೇಹ ಸತ್ಯದ ಅಂತಕ್ಕಂಥ ನುಡಿಯನ್ನು ಕೂಡ ಬಹಳಷ್ಟು ಈ ನುಡಿಯಲ್ಲಿ ದೇಹ ಸತ್ಯ ಅದನ ಅಂತಕ್ಕಂಥ ನುಡಿಯನ್ನು ಕೂಡ ಈ ಒಂದು ನುಡಿಯಲ್ಲಿ ವಿವರಣೆಯನ್ನು ಕೊಟ್ಟಾರ. 6 ವಿಕಾರಗಳಿಂದ ಕೂಡಿದ ದೇಹವೇ ನಾನು ಎನ್ನುವ ಭ್ರಮೆ ಮೂಲಕ ಜನನ ಮರಣಾದಿ ರೂಪಗಳಿಂದ ನಾವು 3 ತಾಪಗಳನ್ನ ನಮ್ಮಲ್ಲಿ ಕಾಣ್ತಾವು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿ ದೈವಿಕ ತಾಪಗಳು ನಮ್ಮಲ್ಲಿ ಕಾಣ್ತಾವು. ಅಂದ್ರೆ ನಾವು ಈ ಒಂದು ಯಾವ್ದಕ್ಕ ಜನನ ಮರಣಾದಿಗಳಿಂದ ಕೂಡಿರ್ತಕ್ಕಂಥ ರೂಪಗಳಿಂದ ಮಾತ್ರ ಕಾಣ್ತಾವು. ಆದ್ರೆ ಸತ್ಯವಾಗಿ ನೋಡಿದೆ ಅಂದ್ರೆ ಆತ್ಮಕ್ಕೆ ಏನಾದ್ರೂ ಬಾಧೆ ಅದಂದ್ರ ಇವೆಲ್ಲವೂ ಕೂಡ ದೇಹಕ್ಕಿದೆ ಹೊರತು ಆದ್ರೆ ಆತ್ಮಕ್ಕೆ ಯಾವ ಬಾಧೆ ಇಲ್ಲ. ಆತ್ಮ ಯಾವಾಗ್ಲೂ ಕೂಡ ಹೆಂಗದನಂದ್ರೆ ಶುಭ್ರವಾಗಿ ಸತ್ಯವಾಗಿರ್ತಕ್ಕಂಥ ರೂಪಗಳು ಹೊರತು ಹೇಳ್ಯಾರ. ಇನ್ನ ಮುಂದಿನ ನುಡಿಯಲ್ಲಿ 3 ತಾಪಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾರ. ಆಧ್ಯಾತ್ಮಿಕ ಆದಿ 3 ತಾಪಗಳು ತೊರೆದೇ ಹೋಗಲು ನಾವು ಸುಖಿಗಳಾಗಿದ್ದೇವೆ, ಅವಿವೇಕಿಗಳು ಭ್ರಮಿಸುವರು. ಅಂದ್ರೆ ಆಧ್ಯಾತ್ಮಿಕ ಆದಿ 3 ತಾಪಗಳು ತೊರೆದೇ ಹೋಗಲು ನಾವು ಸುಖಾದಿವೆ ತಿಳ್ಕೊತಾರ. ಆದ್ರೆ ಅವು ಅಂದ್ರೆ ಸ್ವರೂಪವನ್ನು ಮುಚ್ಚಿದೆ. ಅದಕ್ಕೆ ಏನ್ ಕಾರಣಪ್ಪ ಅಂದ್ರೆ ನಮ್ಮ ಸ್ವರೂಪದಲ್ಲಿ ಏನಾಗ್ಯದಪ್ಪ, ಸ್ವರೂಪದಲ್ಲಿ ಅವಿದ್ಯೆ ಮುಚ್ಚಿ ಇರ್ತದ. ಅದರಿಂದ ತೋರುವ ತಾಪತ್ರಗಳು ಕಾರ್ಯ ದುಃಖವೂ ಕೂಡ ಈ ಕಾರ್ಯ ತಾಪತ್ರ ದುಃಖದ ನಿವೃತ್ತಿ ಮೋಕ್ಷ ಎಂದು ಶಾಂಕ್ಯರು ಹೇಳುತ್ತಾರೆ ಅಂತ. ನಮಗ್ ಯಾವುದೋ ಒಂದು ತಾಪಗಳು ತೋರ್ಲಿಲ್ಲ ಅಂದ್ರೆ ಮೋಕ್ಷ ಅಂತ ಕಾಣ್ತಾರ, ಮೋಕ್ಷ ಅಂತ ತಿಳ್ಕೊತಾರ ಶಾಂಕ್ಯರು ಅಂತ. ಅದು ತಪ್ಪದ ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ಅಚ್ಚುಕಟ್ಟಾಗಿ ಕೂಡ ಹೇಳ್ತಾರೆ. ದುಃಖವು ಹೇಗೆ ಹೇಳಿಯೋದು, ಅದು ಪುನಃ ಕಾರ್ಯ ದುಃಖಗಳನ್ನು ಹುಟ್ಟಿಸುತ್ತದೆ ಅಂತ. ಯಾವಾಗ ಸುಖ ತೋರಿಸುವ ದುಃಖ ತೋರಿಸುವ, ಸುಖ ತೋರಿದಾಗ ನಮ್ಗೆ ಏನಾದ್ರು ವಿಷಯ ಮತ್ತೆ ಸುಖ ಅನಿಸ್ತದ, ದುಃಖ ಅನಿಸ್ತದ, ಅದು ಶಾಶ್ವತವಾದ ಇಲ್ಲ, ಅದು ಮಿಥ್ಯದ ಅಂತ ಕೂಡ ಮಹಾತ್ಮರು ಹೇಳ್ತಾರ. ಅದರಂತೆ ಹಾಗೇನು ಕೂಡ ಮುಂದಿನ ಒಂದು ಹೇಳ್ತಾರ, ಶರೀರಕ್ಕೂ ಹಾಗೂ ಆತ್ಮಕ್ಕೂ ಭಿನ್ನತೆಗಳದಾವು. ಶರೀರ ಮತ್ತು ಆತ್ಮಕ್ಕೆ ಇರ್ತಕ್ಕಂಥ ಭಿನ್ನತೆಗಳನ್ನ ವೇದಗಳನ್ನು ಕೂಡ ಮುಂದಿನ ಒಂದು ನುಡಿಯಲ್ಲಿ ಕೂಡ ವಿವರಣೆಯನ್ನು ಮಾಡ್ತಾರ. ಶರೀರ ಸಂಬಂಧವಾದ ಜನನ ಮರಣ, ಮನೋಬಂಧವಾಗಿರ್ತಕ್ಕಂಥ ಶೋಕ, ಮೋಹ, ಭಯ, ಅಜ್ಞಾನ ಸಂಬಂಧವಾಗಿರ್ತಕ್ಕಂಥ ಬಂಧ, ಇವು ಯಥಾರ್ಥ ತಿಳಿಯಲು ನನಗೆ ಏನೂ ಸಂಬಂಧವಿಲ್ಲ. ಏನು ಶೋಕ, ಮಹ ಬಂಧ ಎಲ್ಲವೂ ಕೂಡ ಮನಸ್ಸಿಗೆ ಸಂಬಂಧಪಟ್ಟಿರುವುದವು, ಮನೋಬಂಧವಾಗಿರ್ತಕ್ಕಂಥವದವು. ಶೋಕನದ, ಭಯದ ಎಲ್ಲವೂ ಕೂಡ ಇದಕ್ಕೆ ಹೆಂಗಂದ್ರೆ ಮನೋ ವಿಕಾರಕ್ಕೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಿದೆ ಹೊರತು ಆತ್ಮನಿಗೆ ಯಾವೂ ಕೂಡ ಇದಕ್ಕೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ನುಡಿಯಲ್ಲಿ ವಿವರಣೆಯನ್ನು ಹೇಳ್ತಾರೆ. ಹಾಗೇನೆ ಕೂಡ ಸುಖ ದುಃಖ ಮನಸ್ಸಿಗೆ ಇದೆ, ಆತ್ಮಕ್ಕಿಲ್ಲ. ಯಾವುದೇ ಕೂಡ ಏನೇ ಇದ್ರು ಕಷ್ಟ ದುಃಖಗಳಾಗಿರ್ಬೋದು, ತಾಪತ್ರಯಗಳಿಗೂ ಕೇಳಿದ್ರೆ ಇದು ಒಂದು ಮನಸ್ಸಿಗೆ ದೃಢೀಕರಣ ಮುಂದಿನ ಒಂದು ನುಡಿಗಳಲ್ಲಿ ಹೇಳ್ತಾರ. ಇಲ್ಲಿ ದುಃಖಾದಿಗಳನ್ನ ಕಾಣುವವನು ದುಃಖಗಳನ್ನು ಕೂಡ ಉಪಭೋಗಿಸುವನಲ್ಲ. ಏನೇ ಅನಿಸಿದ್ರು ಕೂಡ ಮನಸ್ಸಿಗೆಲ್ಲವು, ಆದ್ರ ಬುದ್ಧಿಗೆಲ್ಲವು ಹೊರತು ಆತ್ಮಕ್ಕೆ ಯಾವುದೂ ಇಲ್ಲ. ಆತ್ಮ ಯಾವಾಗಲೂ ಕೂಡ ಆಗಿರ್ತಕ್ಕಂಥ, ಯಾವಾಗಲೂ ಕೂಡ ಏನಾಗಿರ್ತಾನ ಅಂತ ಕೇಳಿದ್ರೆ ನಿತ್ಯ ಸುಖಿಯಾಗಿರ್ತಾನ, ಪರಮಾನಂದವನ್ನು ಅನುಭವಿಸ್ತಿರ್ತಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರ. ಇಲ್ಲಿ ಹಾಗಾದ್ರೆ ಮುಂದಿನ ನುಡಿಯಲ್ಲಿ ಹೇಳ್ತಾರ, ಯಾವ್ಯಾವಕ್ಕ ಏನೇನು ಸಂಕಲ್ಪದ ಅಂತ ಕೇಳಿದ್ರೆ ಹಸಿವು ತೃಷೆ ಪ್ರಾಣಕ್ಕೈತಿ, ಆಮೇಲೆ ಸಂಕಲ್ಪ ವಿಕಲ್ಪ ಮನಸ್ಸಿಗೆ ಐತಿ, ಅರಿವು ಮರುವು ಬುದ್ಧಿಗೆ ಐತಿ, ಆದ್ರೆ ಆತ್ಮನಿಗೆ ಯಾವೂ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾರ. ಆತ್ಮನು ಕಂಡದ್ದರಿಂದ ಆತ್ಮನ ಸುಖ ದುಃಖಗಳನ್ನ ಕಂಡದ್ದರಿಂದ ಉಂಡನು. ಅಂದರೆ ಇಲ್ಲಿ ಏನಕ್ಕಂದ್ರ ಭೋಕ್ತತ್ವ ಉಂಟೆಂದು ಹೇಳಿದರೆ ಶುದ್ಧವಾಗಲಿ ಅಥವಾ ಅಶುದ್ಧವಾಗಲಿ ಯಾವುದಾದ್ರೂ ವಿಷಯವು ಕಂಡರೆ ಅದನ್ನು ಬಗೆಸುತ್ತಾನೆಂದು ಹೇಳಬೇಕಾದಿತ್ತು ಅಂತ. ಅದು ಯಾವುದೂ ಕೂಡ ಬೋಧಿಸುವನಲ್ಲ ಅಂತಕ್ಕಂಥ ಮಾತನ್ನು ಕೂಡ ವಿವರಣೆಯನ್ನು ಕೊಟ್ಟಾರ. ಇನ್ನು ಮುಂದಿನ ಸೂತ್ರದಲ್ಲಿ ಆತ್ಮ ಸತ್ಯ ದೃಢೀಕರಣ, ಆತ್ಮದ ಸತ್ಯತೆಯನ್ನ, ಆತ್ಮನ ಹೆಂಗದಾನ ಅಂತಕ್ಕಂಥ ದೃಢೀಕರಣನೂ ಮಾಡ್ತಕ್ಕಂಥ ಒಂದು ಮುಂದಿನ ನುಡಿಯಲ್ಲಿ ಕೂಡ ವಿವರಣೆಯನ್ನು ಕೊಟ್ಟಾರ.
ಇಲ್ಲಿ ಕಾಣಿಸಿಕೊಳ್ಳುವ ಘಟಾದಿಗಳು ತಾನು ಹೇಗೆ ಆಗುವುದಿಲ್ಲವೋ ಹಾಗೆ ಕೂಡ ಆ ದೇಹವಾದರೂ ಕಾಣಿಸಿಕೊಳ್ಳುವುದರಿಂದ ನಾನು ಆಗುವುದಿಲ್ಲ ಅಂತಕ್ಕಂಥದ್ದು. ಈ ಕಾಣಿಸಿಕೊಳ್ತಕ್ಕಂಥ ಘಟಾದಿಗಳು ತಾನು ಹೆಂಗ ಆಗ್ತಕ್ ಸಾಧ್ಯ ಏನು? ಅದು ಅಂದ್ರೆ ಘಟಾದಿಗಳು ತಾನು ಹೇಗೆ ಸಾಧ್ಯ ಆಗೋದಿಲ್ಲ, ಹಾಗೆ ಕೂಡ ಈ ದೇಹವಾದ್ರೂ ಕೂಡ ಕಾಣಿಸಿಕೊಳ್ಳುವುದರಿಂದ ದೇಹ ನಾನಲ್ಲ ಅಂತಕ್ಕಂಥದ್ದು ಕೂಡ ವಿವರಣೆಯನ್ನು ಕೊಟ್ಟಾರ. ಅದಕ್ಕೆ ಹಾಗೇನೆ ಕೂಡ ಮುಂದಿನ ನುಡಿಯಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರೆ ದೇಹ ನೀನಲ್ಲ ಆತ್ಮ ನೀನದಿ ಅಂತಕ್ಕಂಥದ್ದು. ಅಂದ್ರೆ ದೇಹ ಮಿಥ್ಯ ಆತ್ಮ ಸತ್ಯ ಅಂತಕ್ಕಂಥ ಒಂದು ವಿವರಣೆಯನ್ನ ಈ ಒಂದು ನುಡಿಯಲ್ಲಿ ಕೂಡ ಕೊಟ್ಟಾರ. ದೇಹವು ತೋರದಿದ್ದರೆ ನಾನು ಎಂದು ಅನ್ನುತ್ತಿದ್ದಿಲ್ಲ, ಹಾಗಾಗಿ ದೇಹವು ತೋರುವುದರಿಂದಲೇ ಸಹಜ ಅಂತ. ಆದರೂ ನಿನಗೆ ತೋರುವುದರಿಂದಲೇ ನೀನು ಎಂಬ ದೇಹದಲ್ಲಿಕ್ಕಿಂತ ಈ ದೇಹಕ್ಕೆ ನೀನು ಬೇರೆ ಆಗಿರುವುದೇ ಸತ್ಯವು ಅಂತ. ಬೇರೆ ತೋರ್ತದಂತ ನೀನು ಅಂತಿ ಅಂತ ಕೇಳಿದ್ರೆ ಈ ತೋರಿ ಅಡಗುವ ದೇಹ ನೀನಲ್ಲ, ನೀನು ಯಾವಾಗ್ಲೂ ಕೂಡ ಸತ್ಯ ಅದಿ. ದೇಹಕ್ಕ ತೋರಿ ಅಡ್ತದ 6 ವಿಕಾರಗಳದಾವು, 6 ರೂಪಗಳದಾವ. ಆದ್ರ ಮನುಷ್ಯಗೆ ಆತ್ಮಕ್ಕೆ ಯಾವ ವಿಕಾರಗಳು ಕೂಡ ಇಲ್ಲ, ಅವಾಗ ಯಾವುದೇ ಕೂಡ ಭಾವ ಇಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ಈ ನುಡಿಯಲ್ಲಿ ವಿವರಣೆ ಮಾಡ್ಯಾರ. ಹಾಗೆ ಮುಂದಿನ ನುಡಿಯಲ್ಲಿ ದೇಹ ನನ್ನಲ್ಲ, ನನ್ನದೂ ಅಲ್ಲ, ದೇಹ ನಾನೂ ಅಲ್ಲ ಅಂತಕ್ಕಂಥ ಕೂಡ ಮುಂದಿನ ನುಡಿಯಲ್ಲಿ ವಿವರಣೆಯನ್ನು ಕೊಟ್ಟ. ತೋರೋದ್ರಿಂದಲೇ ನೀನಲ್ಲ, ಯಾಕೆಂದ್ರೆ ದೇಹವು ಆಗಿದ್ದರೆ ನೀನು ಯಾವಾಗಲೂ ಕೂಡ ಈ ದೇಹವು ನನ್ನದು ಎಂದು ಹೇಳಬಾರದು, ದೇಹವು ನನ್ನದು ಎಂದು ಹೇಳಬಾರದು. ಯಾಕಂದ್ರೆ ಇದು ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹದ ಈ ದೇಹ ಯಾವಾಗ ಪಂಚಭೂತಗಳಲ್ಲಿ ಅದಕ್ಕ ಇಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ಕೊನೆಗೊಮ್ಮೆ ಕೂಡ ಆ ಪಂಚಭೂತಗಳಲ್ಲಿ ಲೀನಾಗ್ತದ. ಈ ದೇಹ ಅಕ್ಕಿರ್ತಕ್ಕಂಥ ದೇಹ ನನ್ನದಲ್ಲ ಅನ್ನುವಂಥ ಭಾವ ಕೂಡ ಇದರಲ್ಲಿ ವಿವರಣೆಯನ್ನು ಕೊಟ್ಟರೆ ಬಹಳಷ್ಟು ಶರಣರು. ಹಾಗೆ ಕೂಡ ದೇಹದ ನಲ್ಲದ ಇದು ಪಂಚಭೂತಗಳಾಗಿರ್ತಕ್ಕಂಥ ದೇಹದ ಇದು ದೇಹಕ್ಕೆ ಏನಾಗ್ತದ ಪಂಚಭೂತಗಳಲ್ಲಿ ಆಗಿರುವಂತ ದೇಹ ಪಂಚಭೂತಕ್ಕ ಲೀನ ಆಗ್ತಕ್ಕಂಥ ಭಾವವನ್ನು ಹೊಂದಬೇಕು ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ಶರಣರು ವಿವರಣೆಯನ್ನು ಕೊಡುವವನು ಕೊಡವು ಹೇಗೆ ಆಗೋದಿಲ್ಲವೋ ಕೊಡ ಕೊಡ್ತಕ್ಕಂಥ ವ್ಯಕ್ತಿ ಕೊಡತ ಹೆಂಗ ಆಗ್ತಾನ ಅನ್ನುವಂತ ವಿವರಣೆಯನ್ನು ಕೊಟ್ಟಾರ. ಹಾಗೆ ಕೂಡ ದೇಹವನ್ನು ಅರಿಯುವವನು ದೇಹವೂ ಆಗಲಾರನು, ದೇಹವನ್ನು ನಾನೆಂದು ತಿಳ್ಕೊಳ್ಳುವನು ದೇಹವನ್ನು ಆಗಲಾರನು. ಘಟವು ಹೇಗೆ ಪಂಚಭೂತವಾಗಿರುತ್ತದೆಯೋ ಹಾಗೇನೆ ಕೂಡ ಈ ದೇಹ ಪಂಚಭೂತವಾಗಿರ್ತದ ಅಂತಕ್ಕಂಥ ವಿವರಣೆಯನ್ನು ಕೂಡ ಬಹಳ ಕೃಷ್ಣ ಹೇಳ್ಯಾರ. ಹೆಂಗ ಕೊಡ್ತಕ್ಕಂಥ ಕೊಡವನು ಅವ ಆಗುದಿಲ್ಲ, ಹಂಗ ಪಂಚಭೂತಗಳಿಂದ ನಿರ್ಮಾಣವಾಗಿರ್ತಕ್ಕಂಥ ದೇಹ ನನ್ನದ ಹೇಗಾಗ್ತದ, ಇದು ಕೂಡ ಪಂಚಭೂತಗಳದ, ಇದು ನನ್ನದಲ್ಲ ಅಂತಕ್ಕಂಥ ಒಂದು ದೃಢೀಕರಣವನ್ನು ಕೂಡ ಇಲ್ಲಿ ಹೇಳ್ಯಾರ. ಹಾಗೆ ಮುಂದಿನ ಒಂದು ವಚನದಲ್ಲಿ ಶುದ್ಧ ಅಶುದ್ಧ ಯಾವುದು ಅಂತಕ್ಕಂಥ ಶುದ್ಧ ಅಶುದ್ಧದ ಬಗ್ಗೆ ಮಹಾತ್ಮರು ಅನೇಕ ವಿಚಾರಗಳನ್ನು ಹೇಳ್ಯಾರ. ಮಲಮೂತ್ರಾದಿ ಅಶುದ್ಧ ಪದಾರ್ಥಗಳಿಂದ ಕೂಡಿ ಅಪವಿತ್ರ ಜಡವಾಗಿರುವ ಈ ಹೆಂಗಿದೆ ಅಂದ್ರೆ ಮಲಮೂತ್ರಗಳಿಂದ ಅಶುದ್ಧ ಪದಾರ್ಥಗಳಿಂದ ಕೂಡಿ ಏನಾಗ್ಯದ ಮಲಮೂತ್ರಾದಿ ಅಶುದ್ಧ ಪದಾರ್ಥಗಳಿಂದ ಕೂಡಿ ಅಪವಿತ್ರ ಜಡವಾಗಿರುವುದು ಅಂತ. ಮಲಮೂತ್ರಾದಿಗಳು ಹೆಂಗಂದ್ರೆ ಅಶುದ್ಧ ವಸ್ತುಗಳಿಂದಲೇ ಕೂಡಿ ಅದೇನಾಗ್ಯದ ಹೊಲಸಾಗ್ಯದ. ಅದರಲ್ಲಿ ಕೂಡ ಯಾಕೆ ಹಂಗಾಯ್ತಪ್ಪ ಅಂದ್ರೆ ಸಂಘವನ್ನು ಮಾಡಿ ಬೇರೆ ಬೇರೆ ವಸ್ತುವಿನ ಸಂಘ ಮಾಡಿದ್ರೆ ಅವು ಏನಾಗತ್ತ ಅಮೃತ ಪಂಚಾಮೃತ ಆಗ್ತಾವು. ಬೇರೆ ಬೇರೆ ವಸ್ತುಗಳು ಯಾವ ವಸ್ತುವಿನ ಸಂಘ ಮಾಡಬಾರದಲ್ಲ ಅಂತ ವಸ್ತುಗಳನ್ನು ವಿಷ ಆಗ್ತದ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಬಹಳಷ್ಟು ವಿವರಣೆ ಕೊಟ್ಟಾರ. ಅದಕ್ಕ ಅಂದು ಶುದ್ಧಾಶುದ್ಧ ಜಡವಾದ ಭೇದವು ಅನುಭವ ಸಿದ್ಧವಾಗಿರಲು ದೇಹವು ನಾನಲ್ಲವೆಂದು ಅನೇಕ ಉದಾಹರಣೆಗಳನ್ನು ಕೊಡೋದ್ರ ಮುಖಾಂತರ ಇಲ್ಲಿ ಆ ಜಡವಸ್ತುವಿನ ಬಗ್ಗೆ ಯಾವ ವಸ್ತು ಶುದ್ಧ ವಸ್ತು ಯಾವ್ದಾಗ್ತದ ಅಶುದ್ಧ ಯಾವ್ದದ ಅಂತಕ್ಕಂಥ ವಿವರಣೆಯನ್ನು ಕೂಡ ಇಲ್ಲಿ ಬಹಳಷ್ಟು ವಿಷಯಗಳು ಕೊಟ್ಟಾರ. ಇನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾರ ಆತ್ಮನು ಶರೀರಕ್ಕೆ ಭಿನ್ನವಾಗಿರುವನು, ಆತ್ಮಕ್ಕೂ ಶರೀರಕ್ಕೂ ಬಹಳಷ್ಟು ಭಿನ್ನಾದ, ಅವು ಎರಡೂ ಒಂದೇ ತಿಳ್ಕೊಂಡ್ರೆ ನಾವು ಮೂರ್ಖರಾಗ್ತೀವಿ ಅಂತಕ್ಕಂಥ ಬಹಳಷ್ಟು ವಿವರಣೆಯನ್ನು ಕೂಡ ಇಲ್ಲಿ ಕೊಟ್ಟಾರ. ಶರೀರ ಸ್ತೋತ್ರಾದಿ ಇಂದ್ರಿಯಗಳು ಕೂಡ ಪ್ರಾಣಾದಿಗಳು ಅಹಂಕಾರಾದಿ ಕರ್ಣಗಳು ಕೂಡ ನಾವೆಲ್ಲವೇ ಮೊದಲಾದವುಗಳಿಂದಲೇ ನಿಶ್ಚಯವನ್ನು ಮಾಡ್ತಕ್ಕದ್ದು ಶರಣರು ಹೇಳ್ತಾರ. ಶರೀರಕ್ಕ ಆತ್ಮಕ ಕರ್ಣಾದಿಗಳು ಅಹಂಕಾರಾದಿಗಳು ನಾವೆಲ್ಲವೆಂದು ಅನುಭವ ಮುಕ್ತ ಅದ. ಅದಕ್ಕ ಅವೆಲ್ಲವೂ ಕಡೆಯಿಂದ ಭಿನ್ನವಾಗಿರ್ತಕ್ಕಂಥ ಆತ್ಮನಾದನ ಹೆಚ್ಚು ಈ ಅಧ್ಯಾಯದಲ್ಲಿ ಈ ಒಂದು 3ನೇ ಸಂಧಿಯಲ್ಲಿ ಆತ್ಮನನ್ನೇ ಕುರಿತು ಆತ್ಮಕ್ಕೆ ಹೆಚ್ಚು ಕುರಿತು ಇದರಲ್ಲಿ ವಿವರಣೆಯನ್ನು ಕೊಟ್ಟಾರೆ. ಹಾಗೆ ಮುಂದಿನ ಒಂದು ವಿವರಣೆಯಲ್ಲಿ ನುಡಿಯಲ್ಲಿ ಏನ್ ಕೊಡ್ತಾನ, ಆತ್ಮನು ಸ್ವಯಂ ಪ್ರಕಾಶದನ, ಆತ್ಮನಿಗೆ ಯಾವುದೇ ಒಂದು ಪ್ರಕಾಶ ಸ್ವಪ್ರಕಾಶದ ಇನ್ನೊಂದರ ಸಹಾಯವನ್ನು ಪಡ್ಕೊಂಡು ಅವ ಬೆಳಗೋದಿಲ್ಲ. ಅವೆಲ್ಲವನ್ನ ವಿದಿರಿಟ್ಟು ಅರಿತಕ್ಕಂಥ ದೇಹದೊಳಿತು ಸೋಂಕದೆ ಒಡಲು ಅರಿಯುವ ಪರಿಯ ನೋಡ ಅಂತೇಳಿ ಕೂಡ ಅಲ್ಲಮ ಪ್ರಭುಗಳು ಹೇಳಿರುವಂತೆ ಅವ ಯಾವ ಸಹಾಯವನ್ನು ಪಡ್ಕೊಂಡು ಅವ ಬೆಳಗುವನಲ್ಲ, ಅವನು ಸ್ವಯಂ ಪ್ರಕಾಶ ಅದ ಅನ್ನುವಂತ ವಿಚಾರವನ್ನು ಕೂಡ ಇಲ್ಲಿ ಹೇಳ್ಯಾರ. ದೀಪಗಳು ಅನ್ಯ ವಸ್ತುಗಳನ್ನು ಕಾಣುವುದಕ್ಕೆ ಸಹಾಯವಾಗುವುದರಿಂದ ಅವು ಹೇಗೆ ತಾನಾಗುವುದಿಲ್ಲವೋ, ದೀಪವನ್ನು ಅನ್ಯ ವಸ್ತುಗಳನ್ನು ಕೊಡ್ಲಿಕ್ಕೆ ನಮ್ಗೆ ದೀಪವನ್ನು ಬೇಕು, ಆದ್ರೂ ಆ ದೀಪ ತಾನಾಗ್ತದೇನು ಆಗುವುದಿಲ್ಲ. ಹಾಗೇನು ಕೂಡ ಮನ ಮೊದಲಾದ ಕರಣಗಳು ಕೂಡ ಅದೃಶ್ಯವಾಗಿ ಅನ್ಯವನ್ನು ತಿಳಿಯುವುದಕ್ಕೆ ಸಾಧನಗಳಾಗಿರುವುದರಿಂದ
ಅವು ಯಾವಾಗಲೂ ಕೂಡ ತಾನಾಗಲಾರವು. ಇನ್ನೊಂದು ತಿಳ್ಕೊಳಿಕ ಹೆಂಗ ಮನಸ್ಸು ಸಹಾಯ ಆಗಿರ್ತದ ಆ ರೀತಿಯಾಗಿರ್ತಕ್ಕಂಥದ್ದು. ಅಂದರೆ ಮನಸಾಧಿಕರಣಗಳು ತಾನಲ್ಲವೆಂದು ಪ್ರತಿಜ್ಞೆಯ ಸಾಧನೆಗಳಾಗಿರುವುದರಿಂದ ಇವು ಕೂಡ ಭಿನ್ನದವು. ಅದಕ್ಕ ಆತ್ಮ ಸ್ವಯಂ ಪ್ರಕಾಶದಾನ ಅಂತಕ್ಕಂಥ ಆತ್ಮನನ್ನು ಕುರಿತು ಅನೇಕ ವಿಚಾರಗಳನ್ನ ಕೂಡ ಇಲ್ಲಿ ಹೇಳ್ಯಾರ. ಇನ್ನು ಆತ್ಮನಿಗೆ ಆಕಾರವಿಲ್ಲ ಅಂತಕ್ಕಂಥದ್ದು. ಶರೀರಕ್ಕ ಮುಂದಿನ ನುಡಿಯಲ್ಲಿ ಹೇಳ್ತಾರ, ಶರೀರಕ್ಕೆ ಆಕಾರ ಅದ ಆದ್ರೆ ಆತ್ಮಕ್ಕೆ ಆಕಾರ ಇಲ್ಲ. ಆತ್ಮ ಹೆಂಗದ ಅಂತ ನಿರಾಕಾರ ನಿರ್ವಿಕಾರ ಅದ ಅನ್ನುವಂತ ನಿರ್ವಿಕಾರ ಅದನ ಅಂತಕ್ಕಂಥ ವಿಚಾರಗಳನ್ನು ಕೂಡ ಹೇಳಿರ. ದೇಹಕ್ಕೂ ಆತ್ಮನಿಗೂ ಹೇಗೆ ಸಂಗತಿ ಇಲ್ಲವೆಂದು ಹೇಳಿದರೆ, ಶರೀರವು ಹಸ್ತಪಾದಾದಿ ಆಕಾರವುಳ್ಳದ್ದಾಗಿವು ಅನೇಕವಾಗಿವು ಏನಂತಂದ್ರ ನಾಶವಂತವಾಗಿರುತ್ತದೆ. ಶರೀರ ಹೆಂಗ ಕಾಣ್ತದ, ದೇಹ, ಕಾಲು, ಕಣ್ಣು, ಕಿವಿ, ಮೂಗ ಅನೇಕ ನಮಗ ಪಾದ ಎಲ್ಲವನ್ನು ಆಕಾರವಾಗಿ ಹೊಂದದ. ಅದು ಏನಾಗ್ತದ, ಆಕಾರವನ್ನು ಹೊಂದಿರತಕ್ಕಂಥದ್ದು ಏನಾಗ್ತದ, ನಾಶ ಆಗ್ತದ. ಅದ್ರ ನಿರಾಕಾರವಾಗಿರ್ತಕ್ಕಂಥ ಆತ್ಮ ನಾಶ ಇಲ್ಲ, ಆತ್ಮನಿಗೆ ನಾಶ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ವಿವರಣೆಯನ್ನು ಕೊಟ್ಟಾರ. ಹಾಗೆ ಕೂಡ ದೇಹ ಬಾಲ್ಯಾದಿ ಅವಸ್ಥೆಗಳಿಂದ ಕಾಣಿಸಿಕೊಳ್ಳುತ್ತದೆ. ಇದು ಅನೇಕ ಬಾಲ್ಯ ಮತ್ತು ಯೌವನ ಆಗಲೇ ಯೌವನ ಬರ್ತದ, ಮುಪ್ಪು ಬರ್ತದ, ಇವೆಲ್ಲ ವಿಕಾರಗಳಿಂದ ಕೂಡಿರ್ತದ. ಆತ್ಮನಿಗೆ ಯಾವ ಕೂಡ ವಿಕಾರಗಳಿಲ್ಲ. ಅದು ಆತ್ಮ ಯಾವಾಗಲೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಸತ್ಯ ಸ್ವರೂಪವಾಗಿರ್ತಕ್ಕಂಥ ಒಂದೇನ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ಯಾರ. ಶರೀರಕ್ಕೂ ನನಗೂ ಯಾವ ಸಂಬಂಧವಿಲ್ಲವೋ ಆಗ ಆ ದೇಹದ ಜನನ ಮರಣಾದಿ ಧರ್ಮಗಳು ಕೂಡ ಗಮನ ಕ್ರಿಯಾರೂಪ ಕರ್ಮಗಳು ನನಗೆ ಸಂಬಂಧಗಳಾಗಿರುವವು ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ಹೇಳ್ಯಾರ. ಇಲ್ಲಿ ಮುಂದೆ ಈ ನನ್ನ ದೇಹವನ್ನು ಎರಡನೇವರ ಶರೀರದಂತೆ ಕಾಣದೆ ಶರೀರದಂತೆ ಕಾಣದೆ ತಾನೇ ಆಗಿ ಕಂಡರೆ ಅವನು ದೇಹಾತ್ಮ ಬುದ್ಧಿಯಿಂದ ಅನೇಕಾನೇಕ ಶರೀರಗಳಲ್ಲಿ ವಿಶ್ವಾಮಿತ್ರಾದಿಗಳಂತೆ ಭಯಂಕರವಾದ ತಪಸ್ಸನ್ನು ಮಾಡಿದ್ರು ಕೂಡ ಆನಂದವು ಕೂಡ ಆಗಲಾರದು ಅಂತಕ್ಕಂಥ ಹೇಳ್ತಾರ. ಇಲ್ಲಿ ಎರಡನೇ ಶರೀರವನ್ನ ನನ್ನ ಶರೀರ ಅಂತ ನಾವು ಹೆಂಗ ಮಾಡ್ಕೊಂಡೆ ಅಂದ್ರೆ, ಈ ಶರೀರವನ್ನು ನಂದೇ ಶರೀರ ಅಂತ ನಾನು ತಿಳ್ಕೊಂಡೆ ಅಂದ್ರೆ ಎರಡನೇ ಶರೀರವು ಕೂಡ ನನ್ನದಾಗಬೇಕಾಗಿತ್ತಲ್ಲ. ಹಾಗೆ ವಿಚಾರ ಮಾಡಿರ್ತಕ್ಕಂಥದ್ದು ಮಾಡಿದ್ದಾದ್ರೆ ಎಷ್ಟೋ ವರ್ಷಗಳ ಕಾಲ ವಿಶ್ರಾಮತ ಸ್ವಾಮಿಗಂತೆ ನಾವು ಕೂಡ ಮಹಾತ್ಮರಂತೆ ಕೂಡ ನಾವು ಮಾಡಿದ್ರು ಕೂಡ ನಮಗೇನಾಗಂಗಿಲ್ಲ ಅಂದ್ರೆ ಆತ್ಮಜ್ಞಾನ ಆಗಲಾರದು ಅಂತಕ್ಕಂಥ ಮಾತನ್ನು ಕೂಡ ಈ ನುಡಿಯಲ್ಲಿ ಬಹಳಷ್ಟು ವಿವರಣೆಯನ್ನು ಕೊಟ್ಟಾರ. ಹಾಗೇನೆ ಕೂಡ ದೇಹ ಇಂದ್ರಿಯಗಳ ಕರ್ಣ ಮೊದಲಾದವು ಕೂಡ ಇದಿರಿಟ್ಟು ಅರಿಯುವನು. ಆತ್ಮ ಹೆಂಗಂದ್ರ ಎಲ್ಲವನ್ನು ಇದಿರಿಟ್ಟು ಅರಿತಾನ ಎಲ್ಲವನ್ನು ಇದಿರಿಟ್ಟು ಅರಿಯುವನದಾನ. ಅವ ಹೆಂಗ ದೃಷ್ಟ ಅದಾನ, ಅದಕ್ಕೆ ಅವ ಎಲ್ಲವನ್ನು ಇದಿರಿಟ್ಟು ಅರಿತಕ್ಕಂಥ ಏನದಂದ್ರ ಆತ್ಮ ಅವ ಸತ್ಯ ನಿತ್ಯ ಪರಿಪೂರ್ಣ ಆಗಿರ್ತಕ್ಕಂಥವನೇ ಅದಾನ ಅಂತಕ್ಕಂಥ ಮಾತನ್ನು ಕೂಡ ಮುಂದಿನ ನುಡಿಯಲ್ಲಿ ಹೇಳ್ಯಾರ. ಹಾಗೆ ಶರೀರದ ಸಂಬಂಧಪಟ್ಟಿರುವ ಹಾಗೆ ಕಪ್ಪು, ಬಿಳುಪು, ಸ್ವರಗುವಿಕೆ, ಸೊಕ್ಕುವಿಕೆ, ಬಾಲ್ಯಾದಿ ಅವಸ್ಥೆ, ಜನನ ಮರಣಾದಿ ಅನೇಕ ಧರ್ಮಗಳು ಆತ್ಮನಿಗೆ ಇಲ್ಲ. ಯಾವುದೋ ಶರೀರದ ಸೊಕ್ಕುದಾಗಲಿ ಬಣ್ಣ ಇಲ್ಲ, ರೂಪ ಇಲ್ಲ, ಅವ ಏನದ ಅಂದ್ರೆ ಯಾವುದೋ ಬಣ್ಣ ಇಲ್ಲ. ಹಂಗದನ ಅಂತ ಕೇಳಿದ್ರೆ ಆತ್ಮ ಯಾವಾಗಲೂ ಕೂಡ ಅನೇಕ ನಿರ್ಮಲವಾಗಿರ್ತಕ್ಕಂಥ ಮನುಷ್ಯನವದಾನ. ಆತ್ಮನು ದೇಹ ರಹಿತನಾಗಿರುತ್ತಾನೆ. ದೇವದತ್ತನ ಶರೀರದ ಧರ್ಮಗಳು ಕೂಡ ಬೇರೆಯಾದ. ಯಜ್ಞದತ್ತನಿಗೆ ಕೂಡ ಹೇಗೆ ಇಲ್ಲವೋ ಹಾಗೆ ಕೂಡ ದೇಹದ ಧರ್ಮಗಳು ಕೂಡ ಆತ್ಮನಿಗೆ ಯಾವ ದೇಹಕ್ಕೆ ಸಂಬಂಧಪಟ್ಟಿರುವ ಆತ್ಮನ ಯಾವುದೇ ಆಕಾರವಾಗಲಿ ರೂಪವಾಗಲಿ ಇಲ್ಲ ಅಂತಕ್ಕಂಥದ್ದು ಆತ್ಮನನ್ನು ಕುರಿತು ಹೇಳ್ತಾರೆ. ಆತ್ಮನು ಅಂದರೆ ದೇಹ ಇಂದ್ರಿಯ ಕರ್ಣಗಳ ಸ್ವರೂಪವನ್ನು ಆಗುವುದಿಲ್ಲ. ಆತ್ಮನು ಅಂದರೆ ತಾನು ದೇಹ ಇಂದ್ರಿಯಗಳ ಸ್ವರೂಪ ಅಲ್ವೇ ಅಲ್ಲ. ಯಾಕಂದ್ರೆ ತಾನು ಅವುಗಳೆಲ್ಲಕ್ಕೂ ಕೂಡ ಸಾಕ್ಷಿಯಾಗಿ ಅರಿಯುವುದರಿಂದ ಅವ ಹೇಗೆ ಆ ಶರೀರಕ್ಕ ಆಗ್ತಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಇಲ್ಲಿ ದೇಹ ಇಂದ್ರಾದಿಗಳಿಂದ ಉತ್ಪನ್ನಗಳಾಗಿರ್ತಕ್ಕಂಥ ಧರ್ಮಗಳು ಆತ್ಮನನ್ನು ಆಗುವುದಿಲ್ಲ ಅನ್ನುವಂಥದ್ದು ಕೂಡ ಭಿನ್ನ ಅದಾವ. ಆತ್ಮಕ್ಕ ಮತ್ತು ಶರೀರಕ್ಕ ಬಹಳಷ್ಟು ಅಜಗಜಾಂತರ ಭಿನ್ನತೆಗಳದಾವು. ಅವೆಲ್ಲವನ್ನ ಭಿನ್ನತೆಯನ್ನ ಕುರಿತು ಇಲ್ಲಿ ಯಾಕೆ ಅಂತ ಹೇಳ್ತಾರಂದ್ರೆ, ಆತ್ಮನನ್ನ ನಾವು ಆತ್ಮ ಭಾವ ಹೊಂದಿ ಜೀವನವನ್ನು ಮಾಡಿದ್ರೆ ನಮ್ಮ ಜೀವನ ಸುಖವಾಗಿರ್ತದ. ದೇಹ ಭಾವವನ್ನ ಹೊಂದಿ ನಾವು ಜೀವನವನ್ನು ಸಾಗಿಸಿದ್ರೆ ಈ ಜೀವನದ ದುಃಖ ಇರ್ತದ ಅಂತಕ್ಕಂಥ ಆತ್ಮಭಾವನೆ ಹೊಂದ್ರಿ ಅಂತಕ್ಕಂಥ ಭಾವನೆ ಕೂಡ ಇಲ್ಲಿ ಈ ಹೆಚ್ಚಿನ ನುಡಿಯಲ್ಲಿ ವಿವರಣೆಯನ್ನು ಕೊಡ್ಬೇಕಾದ್ರೆ. ಹಾಗೆ ಇಲ್ಲಿ ಮುಂದಿನ ನುಡಿಯಲ್ಲಿ ಹೇಳ್ತಾರ, ಭೂಮಿ ಮೊದಲಾದ ಪಂಚಭೂತಗಳು ಕಾಣಿಸಿಕೊಳ್ಳುವ ಅಂದ ಮೇಲೆ ಅವುಗಳು ಕೂಡ ನೀನು ಆಗಬೇಕಾಯಿತು. ಹಾಗಾಗಿ ಪಂಚಭೂತಗಳಿಂದ ಕಾಣಿಸಿಕೊಳ್ಳುವಂತ ಭೂಮಿಯಂತೆ ನೀನು ಆಗ್ಬೇಕಾಗಿತ್ತು. ಅದು ಆತ್ಮನಿಗೆ ಆಗಿಲ್ಲ. ಹೀಗೆ ಎಲ್ಲ ಜಗತ್ತು ಕಾಣಿಸಿಕೊಳ್ಳುವುದರಿಂದ ಎಲ್ಲವೂ ನೀನು ಆಗಿರಬೇಕಾಗಿತ್ತು. ಹೀಗಾದ ಮೇಲೆ ಪ್ರತಿಯೊಂದು ವಸ್ತುವಿನ ಹೆಸರನ್ನು ತೆಗೆದುಕೊಂಡು ಕರೆದೊಡನೆ ನೀನು ಓ ಎಂದು ಅನ್ನಬೇಕಾದಿತ್ತು ಅಂತ. ಎಲ್ಲವೂ ಕೂಡ ನಾನೇ ಅಂತೆ ಅಂದ್ರೆ ಪ್ರತಿಯೊಂದು ಭೂಮಿ ಅಂದ್ರೆ ನೀವು ಎನ್ನಬೇಕಾಗಿತ್ತು. ಪ್ರತಿಯೊಂದು ಚರಾಚರ ಈ ಜಗತ್ತಿನ ಮೇಲೆ ವಸ್ತುವನ್ನ ಕಂಡದ ಮೇಲೆ ನಾವು ಏನೋ ಹೆಸರಿನ ಇಟ್ಟಿದ್ದಕ್ಕ ನಾವು ಏನೋ ಅದು ಇದಾಗ್ಯದ. ಆದ್ರ ಸತ್ಯ ಅಲ್ಲ ಅಂತಕ್ಕಂಥದ್ದು ಇವ್ಯಾವು ಕೂಡ ನಾಮ ರೂಪಾದಿಗಳ ಸತ್ಯ ಅಲ್ಲ ಅಂತಕ್ಕಂಥ ಮಾತವನ್ನು ಕುರಿತು ಬಹಳಷ್ಟು ಶ್ರೇಣ ವಿವರಣೆಯನ್ನು ಕೊಟ್ಟಾರ. ಹಾಗೆ ಕೂಡ ಮುಂದಿನ ನುಡಿಯಲ್ಲಿ ತಾನಲ್ಲದ ಶರೀರ ಅಭ್ಯಾಸ ಚೈತನ್ಯದಿಂದ ಕೂಡಿರುವ ಮೂಲಕ ತಾನೆಂದು ನೀನು ಹೇಳುವುದಾದ್ರೆ, ಇಲ್ಲಿ ಅಭಾಸ ಚೇತನದಿಂದ ಕೂಡಿರುವ ಆ ನಾಯಿ ಕತ್ತೆಗಳು ಕೂಡ ನಾನೆಂದು ಅನ್ಬೇಕಾದಿತ್ತು ಅಂತ. ಇದೆಲ್ಲ ಅಭಾಸದಿಂದ ಕೂಡಿರ್ತಕ್ಕಂಥವು ಅದಾವು.
ಆದ್ರೆ ನೀನು ಅಲ್ಲ, ನೀನು ಎಲ್ಲ ಶರೀರಕ್ಕಿಂತಲೂ ಎಲ್ಲದಕ್ಕಿಂತಲೂ ನೀನು ಕೂಡ ಭಿನ್ನದಿ ಅಂತಕ್ಕಂಥ ವಿಚಾರವನ್ನು ಕೂಡ ಆತ್ಮನಿಗೆ ಇರ್ತಕ್ಕಂಥ ಅನೇಕ ವಿಚಾರಗಳನ್ನು ಬಹಳಷ್ಟು ವಿವರಣೆಯನ್ನು ಇಲ್ಲಿ ಕೊಡುವಂತ ವಿಚಾರಗಳಿದಾವೆ. ಈಗ ಇಲ್ಲಿ ಅನ್ನ ನೀರುಗಳಿಂದ ಹುಟ್ಟಿದ ಶರೀರವೇ ನಾನೆಂದು ನೀನು ಹೇಳಿದರೆ, ಇಲ್ಲಿ ಅನ್ನ ನೀರುಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ಮಲಮೂತ್ರಗಳು ಮೊದಲಾದವು ಕೂಡ ನೀನು ಯಾಕೆ ಆಗೋದಿಲ್ಲ? ಅಂದ್ರೆ ನಾನು ದೇಹವೇ ಅನ್ನೋದಾದರೆ, ದೇಹ ನನ್ನದೇ ಇದೆ, ನಾನೇ ದೇಹ ಅನ್ನೋಕೊಳ್ಳೋದಾದ್ರೆ ಅನ್ನ ನೀರುಗಳಿಂದ ಹುಟ್ಟಿರ್ತಕ್ಕಂಥ ದೇಹ ಇದೆ. ಹಾಗಾಗಿ ಇಲ್ಲಿ ಮಲಮೂತ್ರಗಳು ಎಲ್ಲವೂ ಕೂಡ ನಿನ್ನಲ್ಲಿ ಇರ್ತಕ್ಕಂಥ ಮಲಮೂತ್ರಗಳು ಕೂಡ ನೀನೇನದ ನಾ ಅನುಭವಕ್ಕೆ ಆಗ್ತದ, ಅವು ಕೂಡ ಏನಾಗ್ತದ, ಅದು ಅನಿಷ್ಟ ಆಗ್ತದ ಅನ್ನುವಂತ ಭಾವವನ್ನು ಕೂಡ ಇಲ್ಲಿ ಶರಣರು ಹೇಳ್ಯಾರ. ಅಂದ್ರೆ ಹೆಚ್ಚಾಗಿ ಆತ್ಮನಿಗೆ ಇರ್ತಕ್ಕಂಥ ಉಳುಕಾದಿರ್ತಕ್ಕಂಥ ವಸ್ತುವಿಗೆ ಭಿನ್ನತೆಯನ್ನ, ಸತ್ಯಾಸತ್ಯತೆಯನ್ನ ಇಲ್ಲಿ ವಿವರಣೆಯನ್ನು ಕೊಟ್ಟಾರ ಮಹಾತ್ಮರು ಶರಣರು. ಹಾಗೆ ಮುಂದಿನ ನುಡಿಯಲ್ಲಿ ಶರೀರ ನಾನಲ್ಲ, ಶರೀರದ ಜನ್ಮ ಮರಣಗಳು ಕೂಡ ನನಗೆಂದೂ ಕೂಡ ನೀನು ಹೇಳಿದರೆ ಆ ಜಗತ್ತಿನಲ್ಲಿ ಒಂದು ದಿವಸದಲ್ಲಿ ಅನೇಕ ಶರೀರಗಳು ಹುಟ್ಟು ಮತ್ತು ಸಾಯುವವು, ಅವೆಲ್ಲವೂ ಕೂಡ ನಿನಗೆ ಆಗುತ್ತವೆಂದು ನೀನು ಹೇಳಲಿಕ್ಕೆ ಬೇಕಾಗುವುದು. ಈ ಶರೀರ ನಾನಲ್ಲ, ಶರೀರದಲ್ಲಿ ಅನೇಕ ಜನರು ಇವತ್ತು ಹುಟ್ಟುತ್ತಾರ, ಸಾಯ್ತಾರ, ಲಕ್ಷಾಂತರ ಜನ. ಇದು ಒಂದು ದಿವಸದಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ಲಕ್ಷಗಟ್ಟಲೆ ಜನ ಸಾಯ್ತಾರ ಅಂದ್ಮೇಲೆ ಆ ಎಲ್ಲವೂ ಶರೀರವು ನಿನ್ನಲ್ಲಿ ಹುಟ್ಟುತ್ತವು ಅಂತಕ್ಕಂಥ ಭಾವ ನಿನ್ನಲ್ಲಿ ಬರಬಾರ್ದು ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಶರಣರು ಹೇಳ್ತಾರ. ಇನ್ನು ಮುಂದಿನ ನುಡಿಯಲ್ಲಿ ಕೂಡ ಈ ದೇಹವು ನೀನಲ್ಲ ಅಂದ ಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವೂ ಕುಲ ಗೋತ್ರಾದಿಗಳು ಕೂಡ ನಿನ್ನವು ಅಲ್ಲ ಅಂತಕ್ಕಂಥ ಭಾವನು ಕೂಡ ಈ ಒಂದು ಮುಂದಿನ ನುಡಿಯಲ್ಲಿ ಬಹಳಷ್ಟು ವಿವರಣೆಗಳನ್ನ ಕೊಟ್ಕೊಂಡೋಗ್ಯಾರ. ಹಾಗೇನೆ ಕೂಡ ಮುಂದಿನ ನುಡಿಯಲ್ಲಿ ಹೇಳ್ತಾರೆ, ಯಾವುದೊಂದು ಆಕಾರ ಅಂದರೆ ರೂಪ ನಾಮ ಇಲ್ಲದ ನಿನಗೆ ನಿನ್ನಲ್ಲಿ ಕಲ್ಪಿತವಾಗಿರ್ತಕ್ಕ ಶರೀರವನ್ನು ಕುರಿತು ಯಾವುದೊಂದು ಹೆಸರನ್ನು ನೀನು ಕಲ್ಪಿಸಿ ಇಡಲಿಕ್ಕೆ ಅದರಲ್ಲಿ ನೀನು ಆ ಒಂದು ಅಭಿಮಾನವನ್ನು ಹೊಂದಿ ಹೊರತು ಅದ್ರ ನಿನಗೆ ಯಾವ ಹುಟ್ಟಿನಲ್ಲಿ ಕೂಡ ನಿನಗೆ ಹೆಸರಿಟ್ಕೊಂಡು ಬಂದೇನು, ನೀನು ಹುಟ್ಟುವಾಗ ಕೂಡ ತಾಯಿ ಉದರದಲ್ಲಿ ಬರುವಾಗ ನೀನು ಏನೋ ಹೆಸರಿತ್ತೇನೋ ಅಂತ ಇಲ್ಲ. ಹಾಗೆ ಕೂಡ ಅಂತ ಒಂದು ಸತ್ತು ಚಿತ್ತು ನೀನಾಗಿರ್ತಕ್ಕಂಥ ಆತ್ಮವೇ ನೀನು ಅದಿ ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ವಿವರಣೆಯನ್ನು ಇಲ್ಲಿ ಕೊಡ್ತಾರ. ಇನ್ನು ಮುಂದಿನ ನುಡಿಯಲ್ಲಿ ಪಂಚ ಕರ್ಮೇಂದ್ರಿಯಗಳು ನೀನಲ್ಲ, ನೀನು ಯಾವುದೂ ಕೂಡ ಈ ಕ್ರಿಯೆಗಳು ನಿನಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ಇಲ್ಲಿ ವಾಕ್ ಪಾಣಿ ಪಾದ ಮೊದಲಾದ ಇಂದ್ರಿಯಗಳಿಂದ ಆಯಾ ಕರ್ಮಗಳನ್ನು ನಾನೇ ಮಾಡಿವರೇನೆಂದು ನೀನು ಅನ್ನುವೇ. ಆದರೆ ಯಾವೂ ಕೂಡ ನಿನ್ನದಲ್ಲ, ಎಲ್ಲವೂ ಕೂಡ ಅವೆಲ್ಲ ಕರ್ಮದವು, ನೀನು ಮಾಡ್ತಕ್ಕಂಥವು ಯಾವೂ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಮುಂದಿನ ನುಡಿಯಲ್ಲಿ ಹೇಳ್ತಾರ. ಈ ನುಡಿಯಲ್ಲಿ ದೇಹ ಇಂದ್ರಿಯ ಮನಸ್ಸು ಇವುಗಳು ಯಾವುದೊಂದು ಕೂಡ ಇಷ್ಟ ವಿಷಯಗಳನ್ನು ಹೊಂದಿ ಸುಖವನ್ನು, ಅನಿಷ್ಟ ವಿಷಯಗಳನ್ನು ಹೊಂದಿ, ನೀನು ಇಷ್ಟ ವಿಷಯಗಳನ್ನು ಹೊಂದಿದೆಯಾ ಆದ್ರೆ ನಿನಗೇನ್ ಅನಿಸ್ತದ ಅಂದ್ರೆ ಸುಖ ಅನಿಸ್ತದ, ಅನಿಷ್ಟ ವಿಷಯಗಳನ್ನ ನೀನು ಹೊಂದಿದೆಯಾ ಆದ್ರೆ ನಿನಗೆ ದುಃಖ ಅನಿಸ್ತದ. ಆದ್ರೆ ಇವು ಅನಿಷ್ಟ ಮತ್ತು ಸುಖ ದುಃಖಗಳು ಕೂಡ ಯಾವನಿಗೆ ಆತ್ಮನಿಗೆ ಇಲ್ಲ, ಅವನು ಆತ್ಮ ಯಾವನ್ನೂ ಕೂಡ ಅನುಭವಿಸುವನಲ್ಲ ಅಂತಕ್ಕಂಥ ಭಾವವನ್ನು ಕೂಡ ಯಾವುದು ಕೂಡ ಅನುಭವಿಸುವುದಿಲ್ಲ ಅನ್ನುವಂತ ವಿಚಾರಗಳನ್ನು ಕೂಡ ಇಲ್ಲಿ ಹೇಳ್ಯಾರ. ಹಾಗಾಗಿ ಮುಂದಿನ ಒಂದು ನುಡಿಯಲ್ಲಿ ಹೇಳ್ತಾರ, ಸಂಕಲ್ಪ ವಿಕಲ್ಪ ಲಕ್ಷಣಾತ್ಮಕ ವಿವರಗಳ ನೀನಲ್ಲ, ಯಾವುದೋ ಸಂಕಲ್ಪ ವಿಕಲ್ಪಗಳನ್ನು ಮಾಡ್ತಕ್ಕಂಥವನಲ್ಲ, ಎಲ್ಲವೂ ಕೂಡ ಒಂದೊಂದು ವಿಚಾರಗಳು ಮನಸ್ಸಿಗಿದ್ದಾರಲ್ಲ, ಬುದ್ಧಿಗದಾವು, ಆಮೇಲೆ ಅರಿವಿಗದಾವು ಕೂಡ, ಆದ್ರೆ ನಿನಗೆ ಯಾವೂ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇದರಲ್ಲಿ ಹೇಳ್ತಾರ. ಹಾಗೆ ಘಟದ ಉತ್ಪತ್ತಿ ನಾಶ ಎರಡೂ ಕೂಡ ಆ ಒಂದು ಘಟಾಕಾಶಕ್ಕೆ ಹೇಗೆ ಇಲ್ಲವೋ, ಈಗ ಘಟದ ಉತ್ಪತ್ತಿ ಮತ್ತು ನಾಶ ಹೆಂಗ ಘಟಾಕಾಶಕ್ಕೆ ಇಲ್ಲ, ಅದು ಮೊದಲು ಕೂಡ ಘಟ ಉತ್ಪಾದನೆ ಆಗುವ ಗಡಿಗೆ ಆಗುತ್ತ ಪೂರ್ವದಲ್ಲಿಯೂ ಕೂಡ ಅಲ್ಲಿ ಆಕಾಶ, ಅದರಲ್ಲಿ ಘಟಾಕಾಶ ಐತಿ. ಆದ್ಮೇಲೆ ಹೋದ ಗಡಿಗೆ ಎಲ್ಲವೂ ಕೂಡ ನಾಶ ಅದು ಆದ್ಮೇಲೆ ಕೂಡ ಅದರ ಘಟಾಕಾಶ ಘಟದಲ್ಲಿ ಇರುವಂತೆ ಇಲ್ಲಿ ಕೂಡ ಆತ್ಮನಲ್ಲಿ ಕೂಡ ದೇಹ ಇರ್ಲಿಕ್ಕೂ ಕೂಡ ಅದು ಒಂದು ಆತ್ಮ ಸದಾ ಚೈತನ್ಯ ಪೂರ್ಣನಾಗಿರ್ತಾನ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದಾರ. ಸ್ವಪ್ನದಲ್ಲಿ ನಾನೊಬ್ಬ ಪುರುಷನಿಗೆ ನಾನು ಒಂದು ರಾಜ್ಯಕ್ಕೆ ಅರಸನಾಗಿಯೂ ಕೂಡ ಆ ಕುರಿತು ಹೇಳ್ತಾರ. ಅವರು ಮುಂದನ್ನ ನುಡಿನಲ್ಲಿ ಹೇಳ್ತಾರ, ಸ್ವಪ್ನದಲ್ಲಿ ನಾನೊಬ್ಬ ಪುರುಷನಿಗೆ ನಾನು ಒಂದು ರಾಜ್ಯಕ್ಕೆ ಅರಸನಾಗಿಯೂ ವೈರಿಗಳೊಡನೆ ಯುದ್ಧ ಮಾಡುವಾಗ ಆ ಒಂದು ಕುತ್ತಿಗೆಯನ್ನು ಕತ್ತರಿಸಿ ಹೋಗಿರುವುದನ್ನು ತಾನೇ ಕಾಣುತ್ತಾ ಏನತ್ತಾನ, ಅವಾಗ ದುಃಖಿತನಾಗ್ತಾನ. ಯಾವಾಗ ಎಚ್ಚರಿಕೆ ಆದ ನಂತರ ಇಲ್ಲಿ ಅರಸುತನ ಮತ್ತು ತನ್ನ ನಾಶ ಇವೆರಡು ಹೇಗೆ ಸುಳ್ಳಾಗಿ ಹೋಗ್ತದ ಅಂತ, ಅಲ್ಲಿ ಯಾರೂ ಇಲ್ಲ, ತಾವೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಅರಸನಾಗಿ ಕಾಣ್ತಾನ. ಯಾವಾಗ ಅರಸರಿದ್ದಾಗ ಇನ್ನೊಬ್ಬರು ಆಕ್ರಮಣವನ್ನು ಮಾಡಿ ಎಲ್ಲವನ್ನ ಇಡೀ ಸಾಮ್ರಾಜ್ಯವನ್ನು ಗೆಲ್ಲಿಕ್ಕೆ ಆಕ್ರಮಣ ಮಾಡ್ತಾರ, ಅವಾಗ ರುಂಡ ಕತ್ತರಿಸ್ತಾರ, ಅವಾಗ ಎಲ್ಲವನ್ನು ಕಳ್ಕೊತಾನ. ಎಚ್ಚರ ಆದ್ಮೇಲೆ ಎರಡೂ ಅದಾವೇನು, ಆ ಅರಸತ್ತಿಗೂ ಇಲ್ಲ, ಆ ನಾಶವೂ ಇಲ್ಲ, ಕೊಲೆಯೂ ಇಲ್ಲ. ಹೆಂಗದು ಭ್ರಮೆ ಆಗಿರ್ತದ, ಹಂಗ ನಮಗ ಭ್ರಮೆ ಆಗ್ಯದ. ಆ ಭ್ರಾಂತಿ ಕಾಲಕ್ಕೆ ನಾನು ಹುಟ್ಟಿದೆ ಎಂದು, ಸಾಯುವನು ಎಂದು ಎರಡೂ ಭಾವನೆಗಳು ತೋರುತ್ತವೆ. ಜ್ಞಾನವಾದ್ರಂತ ಇವೆರಡೂ ಕೂಡ ತೋರುವುದಿಲ್ಲ. ಯಾವಾಗ ನಮ್ಮ ಸತ್ಯ ಜ್ಞಾನ ಆಯ್ತಪ್ಪ ಅಂದ್ರ ಅವು ಯಾವ ನಮಗೂ ತೋರುವುದಿಲ್ಲ ಅಂತಕ್ಕಂಥ ಭಾವವನ್ನು ಕೂಡ ಈ ನುಡಿಯಲ್ಲಿ ಬಹಳಷ್ಟು ವಿವರಣೆಯನ್ನು ಕೊಟ್ಟಾರ. ಇನ್ನು ಮುಂದಿನ ನುಡಿ ಕೂಡ ಆತ್ಮನನ್ನೇ ಕುರಿತು, ಜನನವಿಲ್ಲದ್ರಿಂದ ಶರೀರವಿಲ್ಲ, ಆ ಆತ್ಮನಿಗೆ ಜನನವಿಲ್ಲ ಅಂದ್ರ ಮೇಲೆ ಶರೀರವೇ ಇಲ್ಲ, ಶರೀರವಿಲ್ಲದರಿಂದ ವರ್ಣಾಶ್ರಮಗಳು ಕೂಡ ಅವನಿಗಿಲ್ಲ, ದೇಹಕ್ಕೂ ದೇಹದ ಜನನ ಮರಣಾದಿಗಳಿಗೂ ಕೂಡ ಸಾಕ್ಷಿಯಾಗಿರ್ತಕ್ಕಂಥ ಸ್ವಯಂ ಪ್ರಕಾಶ ರೂಪನಾಗಿರ್ತಕ್ಕ ತನಗೆ ಯಾವ ಸಂಬಂಧವೂ ಇಲ್ಲ, ಅವಾಗ ಹುಟ್ಟೂ ಇಲ್ಲ, ಸಾವು ಇಲ್ಲ, ಜನನ ಮರಣಗಳೇ ಇಲ್ಲ ಅಂತಕ್ಕಂಥ ಆತ್ಮನನ್ನು ಕುರಿತು ಬಹಳಷ್ಟು
ವಿವರಣೆಯನ್ನು ಕೊಟ್ಟಾರ. ಆಗ ಮುಂದಿನ ನುಡಿಯಲ್ಲಿ ಪಂಚಭೂತಗಳಿಂದ ಉತ್ಪನ್ನವಾಗಿರ್ತಕ್ಕಂಥ ದೇಹಕ್ಕೆ ಬ್ರಾಹ್ಮಣತ್ವ ಉಂಟೆಂದು ಹೇಳಿದರೆ ಸಕಲ ಪ್ರಾಣಿಗಳ ಶರೀರಗಳು ಕೂಡ ಪಂಚಭೂತಗಳಿಂದ ಹುಟ್ಟಿರ್ತಾವ. ಬ್ರಾಹ್ಮಣತ್ವವನ್ನು ನಾವು ಕೊಟ್ಟಿದ್ದೆ, ಆದರೆ ಎಲ್ಲಾ ಪ್ರಾಣಿಗಳು ಪಂಚಭೂತಗಳಿಂದ ಹುಟ್ಟಾವು. ಅವೆಲ್ಲವನ್ನು ಬ್ರಾಹ್ಮಣತ್ವವನ್ನು ಪಡ್ಕೊತಾವು ಅನ್ನೋಂದ್ರೆ ಇಲ್ಲವು. ಎಲ್ಲ ಕುಲ ಗೋತ್ರಗಳು ಎಲ್ಲವೂ ಕೂಡ ಸುಳ್ಳದವು ಅವು ಅಂದರೆ ಆ ಮಾತು ಎಂದಿಗೂ ಕೂಡ ಸಂಭವಿಸಲಾರದು. ದೇಹಕ್ಕೆ ಬ್ರಾಹ್ಮಣ ಎಂದು ಹೇಳಿದರೆ ಮೃತವಾಗಿರ್ತಕ್ಕಂಥ ಶರೀರವನ್ನ ಪುತ್ರರು ದಹನ ಮಾಡ್ತಾರ. ಅವಾಗ ಬ್ರಾಹ್ಮಣ ಹತ್ಯೆ ಒಂದು ಆ ಮಕ್ಕಳಿಗೆ ಲಭಿಸದಾಗಬೇಕಾಗಿತ್ತು, ಲಭಿಸುವುದಿಲ್ಲ. ಅದಕ್ಕದು ಕೂಡ ಸುಳ್ಳದ ಅಂತಕ್ಕಂಥವು ಮಾತನ್ನು ಕೂಡ ಅಲ್ಲಿ ವಿವರಣೆಯನ್ನ ಶರಣರು ಹೇಳ್ತಾರ. ಇನ್ನ ಮುಂದಿನ ನುಡಿಯಲ್ಲಿ ಕೂಡ ಸೂತ್ರದಲ್ಲಿ 9ನೇ ಸೂತ್ರದಲ್ಲಿ ಕೂಡ ಹೇಳ್ತಾರ, ಆತ್ಮನ ಕುರಿತು ನಿಶ್ಚಿಮರೆಯ ಮೊದಲಾದ ಅಸಾಧಾರಣ ಲಕ್ಷಣಗಳಿಂದ ಕೂಡಿ ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪನಾಗಿ ತನಗೆ ಯಾವ ವಿಧದಿಂದಲೂ ಕೂಡ ಸಂಬಂಧ ಬಂಧವೂ ಕೂಡ ಇಲ್ಲ, ಯಾವೇ ಬಂಧನ ಆತ್ಮನಿಗೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಜಡ ಮತ್ತು ಆಕಾರವುಳ್ಳವುಗಳು ಕೂಡ ಆಗಿರುವುದರಿಂದ ಅವುಗಳಲ್ಲಿ ಬಂಧ ಅದ. ಆದ್ರೆ ಆತ್ಮನಿಗೆ ಯಾವ ಆಕಾರ ಇರುವುದರಿಂದ ಆಕಾರ ಇಲ್ಲದೇ ಇರುವುದರಿಂದ ಅವನಿಗೆ ಯಾವುದೇ ಬಂಧನ ಇಲ್ಲ ಅಂತಕ್ಕಂಥ ಮುಂದಿನ ನುಡಿಯಲ್ಲಿ ವರ್ಣನೆಯನ್ನು ಮಾಡ್ತಾರ. ಹಾಗೆ ಕೂಡ ಆ ಮುಂದಿನ ವಿವರಣೆಯನ್ನ ಮುಂದಿನ ನುಡಿಯಲ್ಲಿ ಹೇಳ್ತಾನ, ತಾನೊಬ್ಬ ಪುರುಷನಿಗೆ ಸ್ವಪ್ನವು ಪ್ರಾಪ್ತವಾಯಿತು, ಅದರಲ್ಲಿ ಅವನ ರಾಜನಾಗಿ ಆಳುತ್ತಿರುವಾಗ ಪರಾರಾಜ್ಯದ ಬೇರೆ ಪರರಾಜ್ಯರಿಂದ ಏನಕ್ಕ ಬಂಧಿಸಲ್ಪಡ್ತಾರ. ಅದಕ್ಕ ಆ ಭ್ರಮೆ ಆಗಿರ್ತದ. ಸರ್ಪವಲ್ಲದ ರಜುವಿನಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಸರ್ಪವನ್ನು ಕಾಣ್ತೀವಿ, ಹಗ್ಗದಲ್ಲಿ ಸರ್ಪವನ್ನು ಕಾಣ್ತೀವಿ. ಬುದ್ಧಿಯನ್ನು ಮಾಡೋದಕ್ಕೆ ಇಲ್ಲಿ ಸರ್ಪ ಭ್ರಮೆ ಅಂತ ಕರೀತಾರ. ಇಲ್ಲಿ ಯಾವಾಗ ರಜತ ಭ್ರಮೆ ಅಂತ ಕೂಡ ಕರೀತಾರೆ. ಹೀಗೆ ಚಿತ್ತಗಳಿಂದ ದೇಹ ಇಂದ್ರಾದಿಗಳ ಮೊದಲಾವುಗಳಲ್ಲಿ ಚಿತ್ತ ಬುದ್ಧಿಯನ್ನ ಮಾಡುವುದರಿಂದ ಚಿದ್ಭ್ರಮೆ ಅಂತ ಕೂಡ ಕರೀತಾರೆ. 3 ಭ್ರಮೆಗಳು ಇಲ್ಲಿ: ರಜತ ಭ್ರಮೆ, ಸರ್ಪ ಭ್ರಮೆ, ಚಿದ್ಭ್ರಮೆ. ಹೀಗೆ ಈ ರೀತಿಯಾಗಿರ್ತಕ್ಕಂಥ ಭ್ರಮೆಗಳನ್ನು ಕೂಡ ನಾವು ಇಲ್ಲಿ ಬಹಳಷ್ಟು ಶರಣರು ಅದು ಎಲ್ಲವೂ ಹೆಂಗಾಗಿದ್ರೆ ನಮ್ಮೆಲ್ಲವೂ ಭ್ರಮೆ ಅದ, ಭ್ರಾಂತಿಯಲ್ಲಿ ಕಾಣ್ತಾವು. ಆದ್ರೆ ವಾಸ್ತವಿಕವಾಗಿ ಜ್ಞಾನವಾದಾಗ ಅವುಗಳು ಇಲ್ಲವೇ ಇಲ್ಲ. ಹಾಗೆ ಕೂಡ ಈ ಶರೀರಕ್ಕೆ ಸಂಬಂಧಪಟ್ಟಿರುವಾಗ ಶರೀರ ಎಲ್ಲವನ್ನೂ ನಾನೆಂದು ತಿಳ್ಕೊಂಡ್ರೆ ತಪ್ಪಾಗ್ತದ. ಎಲ್ಲವೂ ಕೂಡ ನನ್ನದಲ್ಲ ಅಂತಕ್ಕಂಥ ಮಾತನ್ನು ಕೂಡ ಬಹಳಷ್ಟು ಆತ್ಮನನ್ನ ಉನ್ನತ ಸ್ಥಾನದಲ್ಲಿ ಇರಿಸಿ ಆತ್ಮನ ಲಕ್ಷಣಗಳನ್ನು ಹೇಳುವುದಕ್ಕಾಗಿ ಕೂಡ ಇಷ್ಟೆಲ್ಲ ಉದಾಹರಣೆಗಳನ್ನು ಕೂಡ ಇದರಲ್ಲಿ ಬಹಳಷ್ಟು ಶರಣರು ಹೇಳ್ಯಾರ. ಇನ್ನ ಅಸತ್ಯ ಭಾವನೆ ಯಾವುದು ಅನ್ನುವಂಥ ವಿಚಾರಗಳನ್ನು ಕುರಿತು ಮುಂದಿನ ನುಡಿಯಲ್ಲಿ ವಿವರಣೆಯನ್ನು ಕೊಟ್ಟಾರ. 10 ಜನರು ನದಿಯನ್ನು ದಾಟಿ ನಮಗ್ ಹೆಂಗ ಭ್ರಮೆ ಆಗಿರ್ತದ, ಆ ಭ್ರಮೆಯಲ್ಲಿ ಕೂಡ ನಾವು ಹೆಂಗಾಗಿರ್ತೀವಿ ಆಗಿರ್ತದ. ಅಸತ್ಯ ನಮ್ಗೆ ಹೆಂಗ ತೋರ್ತದ. 10 ಜನರು ನದಿಯನ್ನು ದಾಟಿ ಹೋಗುವಾಗ 10 ಜನರು ಬಂದಿಲ್ಲವೋ ಎಂದು ಒಂದ್ ಕಡೆ ಹೋಗಿ ಆ ತನ್ನನ್ನೇ ಬಿಟ್ಟು ಎಣಿಸಿದಾಗ ಏನಾಗ್ತದ ಅಂತ ಕೇಳಿದ್ರೆ ಅವರಿಗೆ ದುಃಖ ಆಗ್ತದ. ಒಬ್ಬ ಸತ್ತ ಅಂತಕ್ಕಂಥ ದುಃಖ ಆಗ್ತದ. ಬೇರೆ ಒಬ್ಬ ವ್ಯಕ್ತಿ ಬಂದು ಅವೆಲ್ಲ 10 ಜನರನ್ನ ಎಣಿಸಿ ಸತ್ಯವಾಗಿ ಬೇರೆ ವ್ಯಕ್ತಿ ಆಪ್ತ ವ್ಯಕ್ತಿ ಬಂದು ತೋರಿದಾಗ ಏನ್ ಅನಿಸ್ತದ, ಆ ಒಂದು ಅಪರೋಕ್ಷ ಜ್ಞಾನವಾದಾಗ ಮಾತ್ರ ಏನಾಗ್ತದ, ಅಲ್ಲಿ ಆ ದುಃಖವೂ ಇಲ್ಲ. ಏನಾಗ್ತದ ಅಂದ್ರೆ ಜ್ಞಾನೋದಯ ಆಗ್ತದ ಅಂತ. ಹಂಗ ನಮ್ಗ ಆ ಪರೋಕ್ಷ ಜ್ಞಾನ ಆಯ್ತಪ್ಪ ಅಂತ ಕೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಸತ್ಯ ಭಾವನೆ ಹೋಗಿ ಸತ್ಯ ಭಾವನೆ ಹುಡಿತಂದ್ರೆ ನಾವ್ ಏನಾಗಿರ್ತೀವಿ ಅಂದ್ರೆ ಸದಾ ಸುಖಿಗಳಾಗಿರ್ತೀವಿ. ಇಲ್ಲ ಅಂತ ಕೇಳಿದ್ರೆ ಇಲ್ಲಾರ್ತಕ್ಕಂತ ಭಾವನೆಗಳನ್ನ ಭಾವಿಸಿ ಸದಾ ನಾವು ದುಃಖಿಗಳಾಗಿರ್ತೀವಿ. ಅಂತ ಒಂದು ಅಸತ್ಯ ಭಾವನೆಗಳನ್ನ ಒಂದು ಸೃಷ್ಟಿ ಮಾಡಿಕೊಳ್ಳದೆ ಸತ್ಯದ ಭಾವನೆಗಳನ್ನ ಸದಾ ತಿಳಿತಾ ಇದ್ದೇವಂದ್ರೆ ಅವುಗಳು ನಮ್ಗೆ ಏನಾಗ್ತಾವ, ಸದಾ ಸುಖವನ್ನು ಕೊಡ್ತಾವು ಅಂತಕ್ಕಂಥ ಈ ಒಂದು ಭ್ರಾಂತಿಯನ್ನ ಹೋಗಲಾಡಿಸುವ ಸಲುವಾಗಿ ಇಲ್ಲಿ ಬಹಳಷ್ಟು ವಿಚಾರಗಳನ್ನ ಕೂಡ ಹಂಚ್ಕೊಂಡಾರ. ಹಾಗೇನೆ ಕೂಡ ಇನ್ನ ಮುಂದಿನ ನುಡಿಯಲ್ಲಿ ಆತ್ಮ ಭಾವವನ್ನ ಕುರಿತು ವಿಚಾರಗಳನ್ನ ಹೇಳ್ತಾರ. ನೀನು ಈ ದೇಹಾದಿಗಳ ಸ್ವರೂಪವನ್ನು ಎಂದೂ ಆಗಲಾರೆ. ಯಾಕಂದ್ರೆ ಜೀವನ ಕೂಡ ಯಾವಾಗಲೂ ಅಹಂಕಾರ ಉಪಾದಿಗಳಿಂದ ಕೂಡಿಕೊಂಡು ಕರ್ತತ್ವ ಭೋಕ್ತತ್ವ ಕರ್ಮಗಳಿಂದ ದೂಷಿತನಾಗಿರ್ತಾನೆ. ನೀನು ನಿರಹಂಕಾರ ಇರುವಿ. ಇವೆಲ್ಲವನ್ನು ಅಹಂಕಾರದಿಂದ ಕೂಡಿರ್ತಕ್ಕಂಥ ಈ ಒಂದು ಕರ್ತತ್ವ ಭೋಕ್ತತ್ವ ನಾನೇ ಅಂತ ತಿಳ್ಕೊಂಡು ಇವ ಏನಾಗಿರ್ತಾನ ಅಂದ್ರೆ ಅಹಂಕಾರಿ ಆಗಿರ್ತಾನ. ಆದ್ರೆ ನಿರಹಂಕಾರಿ ಆಗಿರುವಿ ನೀನು. ಇನ್ನ ಹೆಂಗದಂದ್ರೆ ನಿರಹಂಕಾರಿ ಆಗಿರುವಿ. ಆದ್ದರಿಂದ ನೀ ಜೀವಾತ್ಮನೂ ಆಗುವುದಿಲ್ಲ. ಮನಸ್ಸು ಯಾವಾಗಲೂ ಕೂಡ ವಿಷಯ ಚಿಂತನೆಗಳನ್ನ ಮಾಡುತ್ತಾ ವಿಷಯಗಳ ರೂಪವಾಗಿರುತ್ತದೆ. ನೀನು ನಿರ್ವಿಷಯದಿ. ಆತ್ಮ ಯಾವಾಗಲೂ ಕೂಡ ನೀನು ನಿರ್ವಿಷಯದಿ, ನಿನಗೆ ವಿಷಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರ. ಮನಸ್ಸು ನೀನು ಆಗುವುದಿಲ್ಲ, ಜ್ಞಾನೇಂದ್ರಿಯೂ ಕೂಡ ಆಗುವುದಿಲ್ಲ, ಶಬ್ದಾದಿ ವಿಷಯ ಕೂಡ ನಿನಗೆ ಯಾವೂ ಅನುಭವಿಸುವುದಿಲ್ಲ. ನಿನಗೆ ಮನಸ್ಸು ನೀನು ಅಲ್ಲ, ಜ್ಞಾನೇಂದ್ರಿಯಗಳು ಕೂಡ ನೀನಲ್ಲ, ಯಾವ ವಿಷಯಗಳು ನಿನಗೆ ಆಗುವುದಿಲ್ಲ. ಅಂದರೆ ಸದಾ ವಿಷಯಗಳಲ್ಲಿ ಹೊಂದಿ ಕೂಡಿಕೊಂಡಿರುವನೇ ನೀನು ಪರಮ ವಿರಕ್ತನು. ಆದ್ದರಿಂದ ಸ್ವತ್ರಾದಿ ಜ್ಞಾನೇಂದ್ರಿಯ ಆಗಿರುವ ರೂಪನೂ ಆಗಿರುವುದು ಆಗುವುದಿಲ್ಲ. ಈ ದೇಹವು ಮಲಮೂತ್ರ ರಕ್ತ ಮಾಂಸ ಅಸ್ಥಿ ಮುಂತಾದ ಅಪವಿತ್ರಗಳಿಂದ ಏನು ಮಲಗಳ ಒಂದು ಏನಾಗಿರ್ತದೆ, ಮೂರ್ತಿ ಆಗಿರ್ತದೆ. ನೀನು ಅತ್ಯಂತ ಶುದ್ಧನೂ ಅದಿ, ಆದ್ರೆ ನಿನ್ನ ಯಾವುದೇ ಕೂಡ ಲೇಪನ ನಿನಗಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಒಂದು ನುಡಿಯಲ್ಲಿ ಬಹಳಷ್ಟು ಶರಣರು. ಇನ್ನು ಮುಂದಿನ ಒಂದು ಹೇಳ್ತಾರೆ, ಪರಮಾತ್ಮನೇ ನೀನೇ ಅದಿ ಅಂತಕ್ಕಂಥ ಒಂದು ನುಡಿಯಲ್ಲಿ ವರ್ಣನೆಯನ್ನು ಮಾಡ್ತಾರ. ನೀನೇ ಪರಮಾತ್ಮನದಿ, ನೀನೇ ಬ್ರಹ್ಮನದಿ ಅಂತಕ್ಕಂಥ ನುಡಿಯಲ್ಲಿ ಕೂಡ ಹೇಳ್ತಾರ. ಆತ್ಮ ಯಾವಾಗಲೂ ಅದನಂದ್ರೆ ಸ್ವಯಂ ಪ್ರಕಾಶದನ. ಅವ ಯಾವುದೇ ಒಂದು ಪ್ರಕಾಶವನ್ನು ಪಡ್ಕೊಂಡು ಅವ ಯಾವುದೇ ಒಂದು
ಅವ ಸ್ವಂತ ಪ್ರಕಾಶ ಇದೆ ಹೊರತು ಯಾವುದೇ ಒಂದು ಆಶ್ರಯವನ್ನು ಪಡ್ಕೊಂಡು ಅವ ಪ್ರಕಾಶವನ್ನು ಮಾಡುವನಲ್ಲ ಅಂತಕ್ಕಂಥ ಕುರಿತು ಆತ್ಮನ ಪ್ರಕಾಶವನ್ನು ಕುರಿತು ಸ್ವಯಂ ಪ್ರಕಾಶವನ್ನು ಕುರಿತು ವಿವರಣೆ ಮಾಡ್ಯಾರ. ಜನರು ಸೂರ್ಯನ ಪ್ರಕಾಶದಿಂದ ಸೂರ್ಯನನ್ನು, ಚಂದ್ರನ ಪ್ರಕಾಶದಿಂದ ಚಂದ್ರನನ್ನು ಕಾಣುವಂತೆ. ಆದ್ರೆ ನಾವೇನ್ ಮಾಡ್ತೀವಿ, ಕಣ್ಣಿನಿಂದ ನಾವು ಸೂರ್ಯನನ್ನು ನೋಡ್ತೀವಿ ಅನ್ನೋದಾದ್ರೆ ಕತ್ತಲಲ್ಲಿ ಸೂರ್ಯನನ್ನು ನೋಡ್ಬೇಕಾಗಿತ್ತು. ನಾವು ಕತ್ತಲಲ್ಲಿ ಚಂದ್ರನ ನೋಡ್ಬೇಕಾಗಿತ್ತಂದ್ರೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕತ್ತಲಲ್ಲಿ ಚಂದ್ರನ ನೋಡ್ಬೇಕಾಗಿತ್ತಲ್ಲ. ಇಲ್ಲ, ನಾವೇನ್ ಮಾಡ್ತೀವಿ ಅಂದ್ರೆ ತಪ್ಪು ಕಲ್ಪನೆ ಅದ. ಸೂರ್ಯನ ಕಿರಣವನ್ನ ಪಡ್ಕೊಂಡು ಸೂರ್ಯನ ನೋಡ್ತೀವಿ, ಚಂದ್ರನ ಕಿರಣವನ್ನ ಪಡ್ಕೊಂಡೇ ಚಂದ್ರನ ನೋಡುವಂತೆ ಇಲ್ಲಿ ಕಾಣುವಂತೆ ಮನ ಬುದ್ಧಾದಿ ಕರಣಗಳು ಆತ್ಮನ ಪ್ರಕಾಶದಿಂದ ಆತ್ಮನನ್ನು ಕಾಣುತ್ತವೆ ಎಂದು ಹೇಳಬೇಕಲ್ಲದೆ ಆತ್ಮನು ತನ್ನನ್ನು ತಾನು ಅರಿಯುತ್ತಾನೆ ಎಂದು ಹೇಳುವುದು ಯೋಗ್ಯವಲ್ಲವೆಂದು ಶಂಕೆಯನ್ನು ಮಾಡಿದರೆ ಅವು ಏನಕ್ಕ ಅಂತ ಕೇಳಿದ್ರೆ, ನಮಗ ಆತ್ಮನಿಗೆ ಯಾವುದೇ ಒಂದು ಇಲ್ಲ, ಸ್ವಯಂ ಪ್ರಕಾಶದನ, ತನ್ನ ಪ್ರಕಾಶದಲ್ಲೇ ತಾನು ಇರ್ತಾನ, ಯಾವುದೇ ಒಂದು ಸಹಾಯವನ್ನು ಪಡ್ಕೊಂಡು ಅವ ಪ್ರಕಾಶ ಮಾಡುವನಲ್ಲ ಅಂತಕ್ಕಂಥ ವಿವರಣೆಯನ್ನು ಕೊಟ್ಟು ಇಲ್ಲಿ ಬಹಳಷ್ಟು ಶರಣ ವಿವರಣೆಯನ್ನು ಕೊಟ್ಟಾರೆ. ಹಾಗೇನೂ ಕೂಡ ಮುಂದಿನ ಒಂದು 15ನೇ ಸೂತ್ರದಲ್ಲಿ ಇಲ್ಲಿ ಸ್ವಲ್ಪ ವಿಷಯ ವಿಧಾನ ಹೇಗಿರ್ತದ ಅಂತ ಕೇಳಿದ್ರೆ, ಗುರು ಶಿಷ್ಯನಿಗೆ ಬೋಧಿಸ್ತಕ್ಕಂಥ ವಿಧಾನವನ್ನು ಕುರಿತು ಶಿಷ್ಯ ಹೇಗಿರ್ತಾನ, ಗುರು ಹೇಗಿರ್ಬೇಕು, ಶಿಷ್ಯನೂ ಹೇಗಿರ್ಬೇಕು ಅಂತಕ್ಕಂಥ ಈ ಸೂತ್ರದಲ್ಲಿ ಕೊನೆಯ ಸೂತ್ರದ್ರಿ. ಇನ್ನು ಕೆಲವೇ ಒಂದು 5 ನಿಮಿಷಗಳಲ್ಲಿ ಆ ವಿವರಣೆಯನ್ನು ಮಾಡ್ತೇನ್ರಿ. ಇಲ್ಲಿ ಅಧಿಕಾರಿಯಾಗಿರ್ತಕ್ಕಂಥ ಶಿಷ್ಯನು ತನ್ನ ನಿಜವನ್ನು ತಾನು ಪ್ರೀತಿಯಿಂದ ತಿಳಿಯುವುದಕ್ಕಾಗಿ ಗುರುಗಳನ್ನ ಕುರಿತು ಕೇಳತಕ್ಕದ್ದು ಆ ಗುರುವಿನ ತಾನು ಅಧಿಕಾರಿಯಾಗಿರ್ತಕ್ಕಂಥ ಯಾವ ಅಧಿಕಾರಕ್ಕೆ ಸಂಬಂಧಪಟ್ಟಿರುವಂಗ ಅಂತ ಜ್ಞಾನ ಇರ್ತದ. ಅದಕ್ಕೆ ಅಧಿಕಾರಕ್ಕೆ ಸಂಬಂಧಪಟ್ಟಿರುವಾಗ ಆ ಶಿಷ್ಯ ಗುರುವಿನನ್ನ ಕೇಳಬೇಕಾಗಿತ್ತಂದ್ರ ನಮ್ರ ಭಾವದಿಂದ, ಅತ್ಯಂತ ಸಮರ್ಪಣಾ ಭಾವದಿಂದ ಆ ಗುರು ಅವಿನನ್ನ ಕೇಳಬೇಕಾಗಿರ್ತಕ್ಕಂಥ ಅನೇಕ ವಿನಯ ಭಾವದಿಂದ ಗುರುವಿನನ್ನು ಕೇಳಬೇಕು. ಗುರುಗಳ ದಯೆಯಿಂದ ಶಿಷ್ಯನನ್ನು ಕುರಿತು ಬೋಧಿಸ್ತಕ್ಕದ್ದು. ಅವಾಗ ಗುರು ಏನ್ ಮಾಡ್ತಾನ, ಆ ಗುರುಗಳಾದವರು ಅತ್ಯಂತ ಆ ನಮ್ರ ಭಾವನೆಯನ್ನ ಅದನ್ನೆಲ್ಲವನ್ನು ತಿಳ್ಕೊಂಡು ಇವಾಗ ಆ ಒಂದು ಏನದಪ್ಪ ಆಸಕ್ತಿ ಐತಿ, ತಿಳ್ಕೊಳಿಕ್ಕೆ ಯೋಗ್ಯ ಅದನ, ಈ ಒಂದು ತಿಳ್ಕೊಳಿಕ್ಕೆ ಅಧಿಕಾರಿ ಅದನ ಅಂತಕ್ಕಂಥ ಆ ಭಾವದ ಮೇಲೆ ಅವ ಏನ್ ಮಾಡ್ತಾನ, ಶಿಷ್ಯನ ಗುರು ಆಗಿರ್ತಕ್ಕಂಥವನು ಆ ಶಿಷ್ಯನ ಎಲ್ಲವನ್ನ ಮನದ ಇಂಗಿತವನ್ನ ತಿಳ್ಕೊಂಡು ಅವ ಏನ್ ಮಾಡ್ತಾನ, ಬೋಧನೆಯನ್ನು ಮಾಡ್ತಾನ. ಈ ರೀತಿ ಪ್ರೀತಿಯಿಂದ ಜಿಜ್ಞಾಸೆ ಮಾಡುವುದನ್ನ ಬಿಟ್ಟು ತರ್ಕದಿಂದ ಹೇಳುವುದನ್ನು ಆದ್ರೆ ಕುತರ್ಕವಾಗಿರದೆ ಏನು ಕುತರ್ಕವಾಗಿರುತ್ತದೆ ಅಂತ ಒಂದು ಗುರು ಮತ್ತು ಶಿಷ್ಯನಿಗೆ ಮಂದಮತಿಗಳೆಂದು ಏನು ಕುತರ್ಕದಿಂದ ಹೇಳ್ತಕ್ಕಂಥ ಶಿಷ್ಯನಿಗೂ ಕೇಳುವಂತ ಶಿಷ್ಯನಿಗೂ ಅಂದ್ರೆ ವ್ಯಂಗ್ಯವಾಗಿ ಅಥವಾ ಗೊತ್ತಿದ್ದರೂ ಕೂಡ ಕೇಳುವಂತ ಒಂದು ಶಿಷ್ಯನು ಇರ್ತಾನ. ಅದಕ್ಕ ವ್ಯಂಗ್ಯವಾಗಿ ಹೇಳ್ತಕ್ಕಂಥ ಗುರು ಇದ್ರ ಇಬ್ಬರಿಗೆ ಏನತ್ತಪ್ಪ ಅಂದ್ರೆ ಇಬ್ಬರಿಗೂ ಕೂಡ ಮಂದಮತಿಗಳಂತೆ ಕರೀತಾರ ಹೊರತು ಅದು ಯಾರಿಗೂ ಕೂಡ ಸೋತ್ರಿಯತ್ವ ಅಲ್ಲ. ಅವು ಕೂಡ ಅಂತ ಕೂಡ ಅಧಿಕಾರಸ್ಥ ಶಿಷ್ಯನು ಕೂಡ ಅವನಲ್ಲ. ಕೇಳುವವನು ಕೂಡ ವಿನಯ ಪೂರ್ವಕವಾಗಿ ಕೇಳಬೇಕು, ಕುತರ್ಕ ಇರಬಾರದು. ಅಲ್ಲಿ ಕೂಡ ಗುರು ಹೇಳುವಾಗ ಕೂಡ ಇರಬಾರದು. ಅಂತ ಗುರುವಿನ ಲಕ್ಷಣಗಳು ಕೂಡ ಇಲ್ಲಿ ವಿವರಣೆಯನ್ನು ಕೊಟ್ಟಾರ. ಹೇಳುವವನು ಕೂಡ ಹಾಗೆ ಇರಬೇಕು, ಹೇಳುವವನು ಕೂಡ ಲಕ್ಷಣಗಳು ಆಗಿರ್ಬೇಕು ಅಂತಕ್ಕಂಥ ಮಾತಾಡ್ತಾರ. ಇನ್ನು ಮುಂದಿನ ನುಡಿಯಲ್ಲಿ ಸದ್ಗುರುವಿನ ಕುರಿತು ಹಾಗೂ ಒಂದು ಸತ್ಯಾನುಭವ ಮಿಥ್ಯಾನುಭವ ಯಾವುದು ಅಂತಕ್ಕಂಥ ಗುರುವಿನ ಲಕ್ಷಣ ಕೂಡ ಇಲ್ಲಿ ಕಂಡು ಹಾವಿನ ಭ್ರಮವಾಗುತ್ತದೆ. ಆಗ ಇದೇನೆಂದು ವಿಚಾರ ಮಾಡಲು ಹಾವು ಸುಳ್ಳು, ಹಗ್ಗವು ಕೂಡ ನಿಜವೆಂಬ ತಿಳುವಳಿಕೆ ಆಗುತ್ತದೆ. ಯಾವಾಗ ಆ ನಸುಗತ್ತಲ್ಲಿ ಇರ್ಕೊಂಡಿರ್ತಕ್ಕಂಥ ಹಗ್ಗದಲ್ಲಿ ನಮ್ಗ ಸರ್ಪ ಕಾಣ್ತದ, ಹಾವು ಕಾಣ್ತದ, ಅದು ಅದನಂದ್ರೆ ಇಲ್ಲ. ಯಾವಾಗ ನಮಗ ಜ್ಞಾನ ಆಯ್ತಪ್ಪ ಅಂತ ಕೇಳಿದ್ರೆ, ಬೆಳಕಾದಾಗ ಹೆಂಗದು ಮಾಯವಾಗಿ ಹಗ್ಗವೇ ನಿಜವಾಗಿರ್ತಕ್ಕಂಥವು ಹಗ್ಗ ನಮಗೆ ಹೆಂಗ ಕಾಣ್ತದ, ಹಾಗೇನೆ ಕೂಡ ಹಗ್ಗವು ನಿಜವೆಂಬ ತಿಳುವಳಿಕೆ ಆಗುತ್ತದೆ. ಅಂದರೆ ಹಗ್ಗದ ಜ್ಞಾನವು ಸತ್ಯಾನುಭವ, ಸರ್ಪದ ಜ್ಞಾನ ಅದು ಮಿಥ್ಯಾನುಭವ ಅದ. ಹಗ್ಗದಲ್ಲಿ ಸರ್ಪ ಕಾಣ್ತದ್ರೆ ಮಿಥ್ಯಾನುಭವ. ಯಾವಾಗ ಜ್ಞಾನ ಆಯ್ತಪ್ಪ ಅಂದ್ರೆ ನಮಗ್ ಆಯ್ತಪ್ಪ ಅಂದ್ರೆ ಸತ್ಯಾನುಭವ ಆಗ್ತದ, ಆವಾಗ ಸತ್ಯಾನುಭವ ಅಂತ ಕರೀತಾರ ಅನ್ನುವಂಥದ್ದು ಹೇಳ್ತಾರ. ಹೇಗೆ ನಿಶ್ಚಯಪಡುತ್ತದೆಯೋ ಅದರಂತೆ ಕೂಡ ಏಕಮೇವಾದ್ವಿತೀಯವಾಗಿರ್ತಕ್ಕಂಥ ಬ್ರಹ್ಮನಲ್ಲಿ ನಾಮರೂಪಾತ್ಮಕ ದ್ವೈತ ಪ್ರಪಂಚವು ನಮಗ ಕಲ್ಪಿತವಾಗಿರುತ್ತದೆ. ಅಲ್ಲಿ ದ್ವೈತ ಇಲ್ಲವೇ ಇಲ್ಲ. ಆ ದ್ವೈತ ಪ್ರಪಂಚ ನಮಗ